ಎಲ್ಲ ಧ್ಯಾನಿಗಳೇ, ಧ್ಯಾನಿಗಳಾಗಿ ಹುಟ್ಟಿದವರೇ, ಧ್ಯಾನಿಗಳಾಗ ಬಯಸುವವರೇ. ಯೋಗ ಕರ್ಮಸ್ಸು ಕೌಶಲಂ ಅಂತ ಹೇಳ್ತಾರೆ. ಇವತ್ತು ಆಧ್ಯಾತ್ಮದ ಕಡೆ ಒಲವು ಎಲ್ಲರದ್ದು ಜಾಸ್ತಿ ಆಗ್ತಾ ಇದೆ. ನಾನು ಇದುವರೆಗೂ ಸೇರದೇ ಇರತಕ್ಕಂಥ ಸಂಸ್ಥೆಗಳೇ ಇಲ್ಲ. ಎಲ್ಲ ಸಂಸ್ಥೆಗಳಲ್ಲಿ ನಾನು 2 ವರ್ಷ 3 ವರ್ಷ ಇದ್ದು ಎಲ್ಲರೂ ಅಲ್ಪ ಸ್ವಲ್ಪ ಮಾಹಿತಿಯನ್ನು ಪಡೆದಂಥವ್ರು. ನಾನು ನನ್ನ ಜೀವನದ ಸುಮಾರು 25 ವರ್ಷಗಳ ಕಾಲ ಅಥವಾ 30 ವರ್ಷಗಳ ಕಾಲ ನಿರುದ್ಯೋಗಿಯಾಗಿದ್ದೆ. ಎಲ್ಲ ಸಂಸ್ಥೆಗಳಲ್ಲಿ ಸೇರ್ತಿದ್ದೆ. ನಾನು ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳು ನಾನು ಸದಸ್ಯನೇ, ಈ ಸಂಸ್ಥೆಗೂ ಕೂಡ ನಾನು ಸದಸ್ಯನೇ. ಆದರೆ ನಿಮ್ಮಷ್ಟು ಪರಿಪೂರ್ಣವಾಗಿ ಇದರಲ್ಲಿ ಒಂದೇ ಕಡೆ ತೊಡಗಿಸಿಕೊಳ್ಳೋಕೆ ನನಗಾಗಿಲ್ಲ. ಯಾಕೆಂದರೆ ನನ್ನ ಮೂಲ ವೃತ್ತಿ ಹಾಸ್ಯ ಸಂಜೆ. ನನಗಿವತ್ತೇನಾದರೂ ಹೆಸರು ಮತ್ತು ಅನ್ನ ಕೊಟ್ಟಿರೋದು ಅಂದರೆ ಹಾಸ್ಯದ ಮೂಲಕವೇ ನಾನು ಆಧ್ಯಾತ್ಮವನ್ನು ಹೇಳೋದಕ್ಕೆ ಬಹಳ ಕಡೆ ಪ್ರಯತ್ನ ಪಟ್ಟಿದ್ದೀನಿ. ಅದನ್ನು ಹೇಳಿದ್ರೆ ಸಾಕು, ಜನ ಜೋಕ್ ಹೇಳ್ರಿ, ಆಧ್ಯಾತ್ಮ ಏನು ಹೇಳ್ತೀರಂತಾವ. ನಾನು ಹೇಳ್ತೀನಿ, ಪುರಾಣ ಪುಣ್ಯ ಕಥೆಗಳನ್ನ ಕೇಳೋರನ್ನ ನೋಡಿರ್ಬೋದು ನೀವು. ಶ್ರಾವಣ ಮಾಸದಾಗ ವೀರಶೈವ ಮಠಾಧೀಶರುಗಳು ನಿಜಕ್ಕೂ ಈ ವಿಷಯದಲ್ಲಿ ನಾನು ಅತ್ಯಂತ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಅವ್ರಿಗೆ. ಪ್ರತಿಯೊಬ್ಬ ವೀರಶೈವ ಮಠಾಧೀಶಗಳೇನದವ ಶ್ರಾವಣ ಮಾಸದಾಗ ಒಬ್ಬ ಪಂಡಿತನ ಕರೆಸಿ 1 ತಿಂಗಳು ಉಪನ್ಯಾಸ ಏರ್ಪಡಿಸ್ತಾರೆ. ಕುಂತು ಮಂದಿನ ನೋಡ್ಬೇಕು ನೀವು. ಹೋಗಿ 50 ಜನ ಇರ್ತಾರ, 30 ಮಂದಿ ಕಿವಿ ಕೇಳ್ತಿರಂಗಲ್ಲ, 20 ಮಂದಿ ಕಣ್ಣು ಕಾಣ್ತಿರಂಗಲ್ಲ. ಕಣ್ಣು ಮನಸ್ಸು ಕಿವಿ ಮಂದ. ಇಂಥವ್ರ ಮುಂದೆ ಸಕಲ ಶಾಸ್ತ್ರಗಳು ಓದ್ದಂಥ ಶಾಸ್ತ್ರಿ ಪಾಪ ಒದರ್ತಿರ್ತಾನೆ ಒಂದಾಳ್ತಿ. ಇವು ಮಕ್ಕಂಡವೋ ಎದ್ದವ ಅನ್ನೋದಕ್ಕೆ 5 ನಿಮಿಷಕ್ಕೊಮ್ಮೆ ಜಯಮಂಗಳಂ ಜಯಮ ಪಾರ್ವತೇ ಪದೇ ಶಿವ ಹರ ಹರ ಮಹಾದೇವ್ ಅಂತ ಯಾಕೆ ಇಟ್ಟಿಟ್ಟಕ್ಕೆ ಕೂಗ್ತೀರಿ ಅಂತ ನಾನು ಒಮ್ಮೆ ಕೇಳಿದೆ. ತಬಲಾ ಕುಂತಿದ್ದೆ ಒಂದ್ಸಲ, ಯಾವಾಗ ಭಾಳ ಹಿಂದೆ ಮಕ್ಕಂಬಿಟ್ಟಿರ್ತಾವ್ರಿ, ಹಿಂಗಾರ ಎಚ್ಚರ ಆಗ್ಲಿ ಅಂತ ಕೂಗ್ತೀನಿ. ಯಾವ ನಾಡಿನಿಂದ ಇಡೀ ಜಗತ್ತು ಆಧ್ಯಾತ್ಮವನ್ನು ಬಯಸ್ತದೋ ಅಂತಹ ದೇಶದಲ್ಲಿ ಇಂಥ ಜಡಮತಿಗಳದ. ಇಂಥ ಜಡಮತಿಗಳು ಇರ್ತಕ್ಕಂಥ ಈ ದೇಶದಲ್ಲಿಯೇ ಎಲ್ಲ ಶರಣರು, ಗುರುಗಳು, ದೇವರುಗಳು ಅವತಾರ ತಾಳ್ಯಾರ. ಇದು ಎಂಥ ಚೋದ್ಯ ನೋಡು. ಅಮೇರಿಕಾ, ಇಂಗ್ಲೆಂಡ್ ಎಲ್ಲೆಲ್ಲ ದೇವಸ್ಥಾನಗಳಿಲ್ಲ. ನಮ್ಮವರೇ ಇಂಡಿಯನ್ಸೇ ಅಲ್ಲಿ ಹೋಗಿ ದೇವಸ್ಥಾನಗಳು ಕಟ್ಟಿಕೊಂಡಾರ. ಅದಕ್ಕೆ ಫಾರಿನರ್ಸ್ ಬರ್ತಾರೆ. ಕೆಲವು ಕಡೆ ಈ ಚರ್ಚನ್ನು ಈಗ ದೇವಸ್ಥಾನಗಳಾಗಿ ಮಾರ್ಪಾಟು ಮಾಡ್ತಿದ್ದಾರೆ. ಇದು ಒಂದು ಒಳ್ಳೆ ಹೆಜ್ಜೆ. ಯಾಕೆಂದರೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡ್ರಿ, ಹಣದಿಂದ ನೆಮ್ಮದಿ ಶಾಂತಿಯನ್ನು ಕೊಳ್ಳೋದಕ್ಕಾಗೋದಿಲ್ಲ. ಹಣವನ್ನು ಯಾವತ್ತು ಅದು ಸಹಿತ ಅಂಗಡಿಯಾಗ ಸಿಗ್ತಿತ್ತು, ಶೆಟ್ರ್ ಅಂಗಡಿಯಾಗ ಅಂದ್ರೆ ಅದನ್ನು ಕೊಂಡ್ಕೊಂಡ್ಬಿಡ್ತಿದ್ರು ನಮ್ಮ ಜನ. ಅದನ್ನೂ ಸ್ಟಾಕ್ ಮಾಡಿಬಿಡ್ತಿದ್ರಿ. ಅದನ್ನೂ ಸ್ಟಾಕ್ ಮಾಡಿ ಮತ್ತೆ ಬ್ಲಾಕ್ನ್ಯಾಗ ಮಾರಕ್ಕೆ ಶುರು ಮಾಡ್ತಿದ್ರು. ದುರ್ದೈವವಶಾತು ಆಧ್ಯಾತ್ಮ ಹೆಂಗೈತೆ ಅಂದ್ರೆ ಅದನ್ನ ಒಬ್ಬರೇ ಅನುಭವಿಸ್ಬೇಕಾದ್ರೆ. ಶಾಂತರಾಗಿ ಕುಳಿತುಕೊಳ್ಳಿ, ಧ್ಯಾನದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿದ್ರೆ ಯಾರು ಮಾಡಂಗಿಲ್ಲ. ನೀವು ಮಾಡಿಬಿಡ್ರಿ, ನಮ್ಮನ್ನು ನೋಡಿ ಮಾಡ್ತಾರೆ. ಸುಮ್ಮನೆ ಕುಂದಿರ್ತೀವಿ ನಾವು. ಸುಮ್ಮನೆ ಕುಂತಾಗ ಮೊದಲು ಒಂದು 4-5 ದಿನ ಬೇರೆ ಬೇರೆ ವಿಚಾರ ಬರ್ತಾವ. ನಾವು ನೋಡಿದ ಹೀರೋಯಿನ್ಗಳು ಬರ್ತಾರ, ನಾವು ಕಾಲೇಜ್ ಓದೋ ಮುಂದಿನ ಹುಡುಗಿ ನೆನಪಾಗ್ತಾಳ, ನಮ್ಮ ತಾಗ ರೊಕ್ಕ ಇಲ್ಲದ ನೆನಪಾಕೈತೆ, ರೊಕ್ಕ ಬಂದ್ರೆ ಹೆಂಗಾಕೈತೆ ಅಂತ ಕನಸು ಬೀಳ್ತಾವ. ಎಷ್ಟೋ ಕಡೆ ನಾನು ಬ್ರಹ್ಮಕುಮಾರಿ ಸಂಸ್ಥೆಗೆ ಧ್ಯಾನಕ್ಕೆ ಹೋಗ್ತಿದ್ದೆಲ್ಲ, ಧ್ಯಾನಕ್ಕೆ ಕುಂತವ್ರು ದಬಾಗ್ನೆ ಮುಂದೆ ಬಿದ್ದು ಬಿಡ್ತಿದ್ವಿ ರೀ. ಅಂದ್ರೆ ತೂಕುಡಿಕೆಗೆ ಕಣ್ಣು ಮುಚ್ಚೋದು ನಾವು ಬರೀ ನಿದ್ದಿಗೆ ಮಾತ್ರ. ಕಣ್ಣು ಮುಚ್ಚಿದಾಗಲೂ ಧ್ಯಾನವನ್ನು ಮಾಡಬಹುದು ಅನ್ನೋಂಥ ಸ್ಥಿತಿಯನ್ನು ಏನು ಪಡಿತೀವಲ್ಲ ನಾವು, ಅದನ್ನು ನಾವು ಇಂಥ ಸಂಸ್ಥೆಗಳಿಗೆ ಹೋಲಿಸ್ತೀವಿ. ಅಂಥ ಸಂಸ್ಥೆಗಳಲ್ಲಿ ಈ ಸಂಸ್ಥೆಯು ಒಂದು. ನಾನು ಇದರಲ್ಲಿ ಕೆಲವು ದಿವಸ ಪಾಲ್ಗೊಂಡಿದ್ದೇನೆ. ಆದರೆ ನಾನು ನಿರಂತರ ಪ್ರವಾಸ ಇತ್ಯಾದಿಗಳಿಂದ ಆಗೋದಿಲ್ಲ. ಆದರೆ ಇವರು ಪ್ರತಿ ವರ್ಷ ನನ್ನ ಈ ಶರಣ ಮೇಳಕ್ಕೆ ಇಲ್ಲಿ ಕರೆಸ್ತಾರೆ. ಈ ಮಂಟಪದಲ್ಲಿ ಮಾತಾಡೋದೇ ಒಂದು ಖುಷಿ. ವಿವೇಕಾನಂದ್ರ ಹೆಂಗೆ ಅಮೇರಿಕಾದಾಗ ಫಸ್ಟ್ ಟೈಮ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಹೇಳಿದರು, ಇದು ನೋಡಿದಾಗೆಲ್ಲ ನನಗೆ ಅದೇ ಜ್ಞಾಪಕ ಆಗ್ತದೆ. ಅದು ನಾನು ಅಮೇರಿಕಕ್ಕೆ ಹೋದಾಗ ನೋಡಿ ಬಂದೆ. ಇಷ್ಟ ಐತ್ರಿ ಅದು. ಏನದ ಇಷ್ಟ, ಇಲ್ಲಿ 1, 2, 3, 4 ಪೋರ್ಷನ್ ಅದಾವ. ಅಲ್ಲಿ ಒಂದೇ ಪೋರ್ಷನ್
ಅಷ್ಟು ಸಣ್ಣ ಒಂದು ಆಡಿಟೋರಿಯಂನಲ್ಲಿ ವಿವೇಕಾನಂದರು ಭಾರತದ ಬಗ್ಗೆ ಜನರನ್ನು ಎಚ್ಚರಿಸಿದ್ರಲ್ಲ ಅಂತ ಹೆಮ್ಮೆ ಆಗ್ತೈತೆ. ನಾನು ನೋಡಿ ಬಂದಿರ ನನಗೆ ಖುದ್ದು ಅದ್ರ ಕೀಲಿ ಕೊಟ್ರು ನಮ್ಗೆ. ಅದು ತೆಗಿಯಾಕ ಯಾರು ಇಲ್ರಿ, ತೋರಿಸೋರಿಲ್ಲ ಅಂದ್ಬಿಟ್ಟಿದ್ಲು ಹೆಣ್ಮಗಳು. ಅದು ನಮ್ಮ ಜೊತೆಗೆ ಬಂದಂಥ ಒಬ್ಬ ಕನ್ನಡದವರು, ಇಲ್ಲ ಇವರು ಬಹಳ ಆ ಭಾಗದಲ್ಲಿ ಸೆಲೆಬ್ರಿಟಿಗಳದಾರ, ಇವರೆಲ್ಲ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರಿದ್ದಾರೆ, ದಯವಿಟ್ಟು ಇವ್ರು ನೋಡ್ತಾರ ಅಂತ ಸ್ವಲ್ಪ ನಾನು ಬಯೋಡಾಟ ಹೇಳಿದ್ಮೇಲೆ ಆ ಹೆಣ್ಮಗಳು ಕೀಲಿ ನೀವ ತಕ್ಕೊಂಡು ನೋಡ್ಬೇರಿ ಅಂತ ಹೇಳ್ಬಿಟ್ರು. ಅಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಸಣ್ಣದೈತದಂದ್ರೆ ಸಣ್ಣದು ನಮ್ದೊಂದು ಬೆಡ್ರೂಮ್ ಇದ್ದಂಗೆ ಅದ್ರಿ ಅದಷ್ಟೇ ಹಾಲು. ಅಂಥಲ್ಲಿ ಅವರು ಮಾತನಾಡಿದ ಮಾತುಗಳು, ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ ಏನಂದ್ರು, ಯಾರೂ ಊಹಿಸಲಕ್ಕೆ ಬರಲಾರದಂಥ ಸಂಬೋಧನೆ. ಜಗತ್ತೇ ಅವರ ಕಡೆ ತಿರುಗಿ ನೋಡಿತು, ಭಾರತದ ಕಡೆ ತಿರುಗಿ ನೋಡಿತು. ಇವತ್ತಿನ ಎಲ್ಲ ಆಧ್ಯಾತ್ಮಿಕ ಕ್ರಾಂತಿಗೂ ಕಾರಣ ಆದದ್ದು ವಿವೇಕಾನಂದರ ಆ ಭಾಷಣ. ಜ್ಞಾಪಕ ಇಟ್ಕೊಳ್ರಿ ನೀವು. ಮೈ ಡಿಯರ್ ಜೆಂಟ್ಲ್ಮನ್, ಮೈ ಡಿಯರ್ ಲೇಡೀಸ್, ಮೈ ಡಿಯರ್ ಗರ್ಲ್ಸ್ ಅಂತ ಶುರು ಮಾಡ್ತಾವ ಭಾಷಣ. ಮೈ ಡಿಯರ್ ಲವರ್ಸ್ ಅಂತಂದು ಅನ್ನಂಗಲ್ಲ ನಮ್ಮ ಪುಣ್ಯ. ದೊಂಗಾತ ಜನ ಒಂದೇ ವಾಕ್ಯಕ್ಕೆ, ಭಾರತದ ಸಹೋದರ ಸಹೋದರಿಯರೇ, ಈ ದೇಶದ ಒಂದಾಗ ಓ ಈ ವ್ಯಕ್ತಿ ನಮ್ಮನ್ನು ಕೂಡ ತಮ್ಮ ಸಿಸ್ಟರ್ ಕನ್ಸರ್ನ್ ಬ್ರದರ್ ಕನ್ಸರ್ನಲ್ಲಿ ತಗೊಂಡಲ್ಲ ಅಂತೇಳಿ ಅದಕ್ಕೇನೆ 15 ನಿಮಿಷ ಬಿಡದಂತೆ ಚಪ್ಪಾಳೆ ಹೊಡೆದಂಥ ದೇಶ ಅದು. ಅಲ್ಲಿ ಮನುಷ್ಯ ಅವನು ಒಬ್ಬ ಮನುಷ್ಯ ಅಂತ ತಿಳ್ಕೊಂಡು, ಹೆಂಗೆ ದನ ಅದು ಒಂದು ದನ ಅಂತ ತಿಳಿತಿರ್ತಾವ, ಹಂಗೆ ಅವನು ನಮ್ಮಂಗೆ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡರು. ಆದರೆ ಅವನು ನನ್ನ ಸಹೋದರ, ಅವನು ನನ್ನ ಬಂಧು ಅಂತ ಕರೆಯುವಂಥ ದೇಶ ಅದು ಭಾರತ ಮಾತ್ರ. ಅದನ್ನು ವಿವೇಕಾನಂದರು ಮಾಡಿ ತೋರಿಸಿ. ಅದಾದಮೇಲೆ ಆಧ್ಯಾತ್ಮಗಳ ಕವಲು ಹೊಡಿತು. ಇವತ್ತೆಲ್ಲ ಸಂಸ್ಥೆಗಳು ಕೂಡ ಆಧ್ಯಾತ್ಮವನ್ನೇ ಆಧಾರವಾಗಿ ಇಟ್ಕೊಂಡವು. ಬೇಕಾದಷ್ಟು ಗಳಿಸ್ತಾರೆ, ಮತ್ತು ಕೊನೆಗೆ ಶಾಂತಿಗಾಗಿ ಇಂಥ ಸಂಸ್ಥೆಗೆ ಅವ್ರು ಬರಲೇಬೇಕು. ಇಲ್ಲಿ ಬಂದ್ರೆ ಬಹಳ ಜನರ ಪರಿಚಯ ಆಕತೆ, ಅವ್ರನ್ನ ಬಳಸಿಕೊಂಡು ವ್ಯಾಪಾರ ಮಾಡ್ಬೇಕು ಅನ್ನೋದನ್ನು ಕೆಲವ್ರು ತಲೆಗೆ ಬಂದಿರ್ತೈತ್ರಿ. ನಾನೊಬ್ರು ಯಾರನ್ನ ಕೇಳಿದ್ರೆ, ಎಲ್ಲ ಸಂಸ್ಥೆದಾಗ ಅದಿರಲ್ರಿ ನೀವು ಅಂದ್ರೆ, ಇಲ್ಲ ನನ್ನೊಂದು ಇಂಥ ಬಿಸ್ನೆಸ್ ಐತೆ, ಆ ಸಂಸ್ಥೆಗಳು ನಾವು ಸೇರಿದ್ರೆ ಅವ್ರು ನಮ್ಮ ಅಂಗಡಿಯಾಗ ಎಲ್ಲ ತೊಗೊಳಕತ್ಯಾರ ಈಗ ಅಂತ ಹೇಳೋರು ಅದ. ಹೌದಾ? ಇದು ತಪ್ಪಲ್ಲ. ಅವನಿಗೆ ಗೊತ್ತಾಗ್ಬೇಕು, ಎಲ್ಲರನ್ನ ಹಚ್ಕೋಬೇಕು. ನಾನು ನಮ್ಮ ಅಂಗಡಿ ರೊಕ್ಕ ತೊಗೊಂಡ್ಬಂದವ ಮಾತ್ರ ಗಿರಾಕಿ ಅಂತ ತಿಳಿಯೋದಕ್ಕಿಂತ ಸ್ನೇಹಪೂರ್ವಕವಾಗಿಯೂ ಕೂಡ ಆಧ್ಯಾತ್ಮ ಒಬ್ಬರನ್ನೊಬ್ಬರನ್ನು ಬೆಸೀತೈತೆ. ಅದು ಕೂಡ ಒಂದು ಉದ್ಯೋಗ ಆಗಿ ಪರಿವರ್ತನೆ ಆಗ್ತದೆ, ಮುಂದೆ ನಾವು ಪರಿವರ್ತನೆ ಆಗ್ತದೆ. ಮೊನ್ನೆ ತಾನೇ ನಾವು ಯಾರೋ ಒಬ್ಬ ಶ್ರೀಮಂತ ಇಡೀ ತನ್ನ ಆಸ್ತಿಯನ್ನು ಬರೆದದ್ದನ್ನು ನಾವು ನೋಡಿದ್ವಿ. ಏನೇ ಇಲ್ಲಿದ್ರಾಗ ಹಣ ಸಿಗೋವರೆಗೂ ಮನುಷ್ಯನಿಗೆ ದಾಹ, ನೀರು ಕುಡಿಯೋವರೆಗೂ ಗಂಟ್ಲಾರ್ದಂಗೆ ಆಕೈತೆ, ಸಾಹಿತ್ಯನಪ್ಪ ಅಂತ ಮಾಡ್ತೀವಿ. ಆದರೆ ಅರ್ಧ ಚರಿಗೋ ಒಂದು ಚರಿಗೋ ನೀರು ಕುಡಿದ್ವಿ ಅಂದ್ರೆ ಹಬ್ಬ ಒಂದು ಸರೋವರವೇ ನನ್ನ ಹೊಟ್ಟೆಗೆ ಐತೇನೋ ಅನ್ನುವಂಥ ಭಾವನೆಯನ್ನು, ಅದೇ ಆಧ್ಯಾತ್ಮ. ದಾಹ ಉಂಟಾಗ್ಬೇಕು. ದೇವ್ರನ್ನ ನೋಡಿದವ್ರು ಯಾರೂ ಇಲ್ರಿ. ದೇವರು ಅನ್ನೋ ಕಲ್ಪನೆ ಐತಲ್ಲ, ಅದು ನಮಗೆ ಆನಂದವನ್ನು ಕೊಡ್ಬೇಕು. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ, ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಯಾವ ಮನುಷ್ಯ ಸಹನೆಯಿಂದಿರ್ತಾನೋ ಅವನಿಗೆ 64 ವಿದ್ಯೆಗಳು ತಾವಾಗೆ ಹುಡುಕೊಂಡು ಹೋಗ್ತಾವೆ. ಕೆಲವ್ರು ನೋಡ್ಬೇಕು ನೀವು, ಕೆಲವು ದಿವಸ ಕಬಡ್ಡಿ ಆಡ್ತಾರೆ, ಕೆಲವು ದಿವಸ ಕ್ರಿಕೆಟ್ ಆಡ್ತಾರೆ, ಕೆಲವು ದಿವಸ ರನ್ನಿಂಗ್ ಮಾಡ್ತಾರೆ, ಕೆಲವು ದಿವಸ ವಾಕಿಂಗ್ ಮಾಡ್ತಾರೆ. ಎಲ್ಲ ಸ್ವಲ್ಪ ಮಿಸಳು ಬಾಜಿ ಅದು ಇಟ್ಟಿದ್ದು ಮಿಕ್ಸರ್ ಮಾಡ್ದಂಗೆ ಮಾಡ್ತಾರೆ. ಒಂದನ್ನು ಅವೆಲ್ಲ ಮಾಡಿ ಒಂದನ್ನು ಪಟ್ಟು ಹಿಡಿದು ನೀವೇನು ಸಾಧನೆ ಮಾಡ್ತೀರಿ, ಆವಾಗ ನೀವು ಆಧ್ಯಾತ್ಮದ ಮೆಟ್ಟಲುಗಳನ್ನು ಏರೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆಧ್ಯಾತ್ಮದ ತುದಿಗೆ ನೀವು ಅದೀರಿ ಅಂದ್ರೆ ನೀವು ಜನರ ಜೊತೆ ಸೇರಂಗಿಲ್ಲ, ಒಬ್ಬನೇ ಇರೋದಕ್ಕೆ ಇಷ್ಟಪಡ್ತೀವಿ. ರಾಮಕೃಷ್ಣ ಪರಮಹಂಸರ ಚರಿತ್ರೆಯನ್ನು ಓದ್ರಿ. ರಮಣ ಮಹರ್ಷಿಗಳು ಹೆಸರು ಕೇಳಿರ? ಯಾರಾದ್ರೂ ಹೋಗಿರ ರಮಣ ಮಹರ್ಷಿಗಳು? ಎಲ್ಲಿ ಬರ್ತೈತೆ ಅದು? ಅರುಣಾಚಲ. ನಾನು ಹೋಗಿದ್ದೆ. ಅಲ್ಲಿ ಅನೇಕ ಜನ ನಮ್ಮ ಇಂಡಿಯನ್ಸು ಗೊತ್ತೈತೆ, ನಿಮ್ಗೆ ಬ್ಯಾಗ್ ಹಾಕ್ಕೊಂಡು ಅಲ್ಲಿ ಸೆಲ್ಫಿ ತಕ್ಕೊಂಡೆ ಇದನ್ನು ಮರದೇ ಮಾಡ್ತಿದ್ರು. ಆದ್ರೆ ಫಾರಿನರ್ ಹೆಣ್ಮಕ್ಳು ಗೊಂಬೆ ಕುಂತಂಗ ಒಂದು ಗಲ್ಲಿನ ಮೇಲೆ ಕುಂತು ದಿಟ್ಟಿಸಿ ನೋಡ್ತಿರ್ತಾರೆ ಆ ದಿಕ್ಕನ್ನು. ನಾವು ಮ್ಯಾಗ ಹೋಗಿ ನೋಡಿ ಬಂದ್ವಿ. ರಮಣ ಮಹರ್ಷಿಗಳು ಮೊಟ್ಟ ಮೊದಲ ಬಾರಿಗೆ ಒಳಗೆ ಹೋಗಿರ್ತಕ್ಕಂಥ ಗವಿ ಒಳಗೆ ಸಹಿತ ಬಿಡ್ತಾರೆ. ಅಲ್ಲೆಲ್ಲ ಫಾರಿನರ್ಸ್ ಕೂತಾರೆ. ಇಂಡಿಯನ್ಸಿಗೆ ಜಗನೇ ಇಲ್ಲ ಅಲ್ಲಿ. ಅವ್ರು ಜಗ ಹಿಡಿದು ಕುಂತ್ಬಿಟ್ಟಿರ್ತಾರೆ. ನಿನ್ನೆಯಿಂದ ಕುಂತಾರ, ಮನ್ನಿಯಿಂದ ಕುಂತಾರ ಅಂತ ಹೇಳ್ತಾರೆ ಅಲ್ಲಿ ಜನ. ಇವು ನಮ್ಮವ್ರು ಅವ್ರನ್ನ ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾವ. ಒಬ್ಬ ಹೆಣ್ಮಗಳು ಅತ್ಯಂತ ಸುಂದರ ಕಟ್ಟದ ಶಿಲಾ ವಿಗ್ರಹ ಇದ್ದಂಗಿದ್ಲು ಅಂತ ಕುಂತಿದ್ಲು.
ನಾವು ಮ್ಯಾಗ ಹೋಗಿ ಸುತ್ತಾಡಿ ಬಂದ್ರೆ ಹಂಗೆ ಕುಂತಾಳ ಆಕೆ ಆ ದಿಕ್ಕನ್ನು ನೋಡ್ಕೊಂತ. ಅದಂತ ತನ್ಮಯತೆ, ಅದಂತ ಅಧ್ಯಾತ್ಮ. ಬಗಲಾಗ ವ್ಯಾನಿಟಿ ಬ್ಯಾಗ್ ಇಟ್ಟಾಳ, ಡ್ರೆಸ್ ಬಿಚ್ಚಿಟ್ಟಾಳ, ಎಷ್ಟು ತನ್ಮಯಳಾಗಳಂದ್ರೆ ಏನು ನೋಡ್ತಾ ಬಿಡೋದಕ್ಕಿಂತ ನಾವು ಗಾಬರಿಯಾಗ ಅಲ್ಲೆಲ್ಲ ನೋಡಿದ್ವಿ. ಆಕೆ ಮೈ ಮೇಲೆ ಲಕ್ಷ ಇಲ್ರಿ. ನಾವು ಅಂದ್ಕೊಂಡು ಈಕಿ ಬ್ಯಾಗ್ ಹೊಡಿತಾರಲ್ಲ ನಮ್ಮವ್ರು ಯಾರ ಅಂತ ಅಂದ್ಕೊಂಡಿರಿ. ಅಂಥ ಪರಿಸ್ಥಿತಿ. ಯಾಕೆ ಆ ಹೆಸರು ರಮಣ ಮಹರ್ಷಿಗಳಲ್ಲಿ ಹೋದ್ರು ತನ್ಮಯತೆಯನ್ನು ಹೊಂದ್ತಾರಂದ್ರೆ ನೀವೆಲ್ಲ ರಮಣ ಮಹರ್ಷಿ, ನಾನು ಚರಿತ್ರೆ ಓದಿನಿ, ಆ ಚರಿತ್ರೆ ಓದಿದ್ದಕ್ಕೆ ಅಲ್ಲಿ ನೋಡಿ ಬಂದೆ. ಅವರೊಬ್ಬ ದನ ಕಾಯೋ ಹುಡುಗ, ತಮಿಳ್ನಾಡಿನ ಒಂದು ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ. ದಡ್ಡ ಅಂದ್ರೆ ದಡ್ಡರು ರಮಣ ಮಹರ್ಷಿಗಳು. ಎಲ್ಲರೂ ಬೈತಿದ್ರು. ಮಲತಾಯಿ ಕಾಟ ಬೇರೆ, ಬಹಳ ಹಿಂಸೆಯನ್ನು ಅನುಭವಿಸ್ತಿದ್ರಂತ. ಏನು ಮಾಡ್ಬೇಕು, ಇದು ಉಪಯೋಗ ಇಲ್ಲ ಅಂತ ಬೈದಕ್ಕೆ ಎಲ್ಲರಿಂದ ತುಚ್ಛ ಅಂತ ಅನಿಸಿಕೊಂಡು ಉದ್ಯೋಗ ಹುಡುಕಂತ ಶಾಂತ ಹುಡುಗ ಸುಮ್ಮನೆ ಕುಂತು ತಾಸುಗಟ್ಟಲೆ ಕುಂದಿರ್ತದ. ಹುಡುಗ ಅಳ್ತಿದ್ದಿಲ್ಲ ಅಂತ, ಕೂಸಿದ್ದಾಗ ಸಹಿತ ಇಂಥದ್ದು ಬೇಕು ಅಂತ ಕೇಳ್ತಿದ್ದೆ. ಅಂಥ ಹುಡುಗ ಅಲ್ಲಿಗೆ ಬಂದಂತ ತಿರುವಣ್ಣಾಮಲೈ. ಅದ್ರ ಕೆಳಗಡೆ ಭವ್ಯವಾದಂಥ ಮಂದಿರ ಅದ. ಅದನ್ನು ರಜನಿಕಾಂತ್ ಕಟ್ಸ್ಯಾನ ಅಂತ ತೋರಿಸ್ತಿರ್ತಾರೆ ಅಲ್ಲಿ ಅವರು. ಅದನ್ನ ಡೀಟೇಲ್ ಗೊತ್ತಿಲ್ಲ. ರಜನಿಕಾಂತ್ ಕಟ್ಸ್ಯಾನ್ರಿ ಇದನ್ನೆಲ್ಲ, ಅದ್ಭುತ. ಯಾರಾದ್ರೂ ಹೋಗಿ ಬಂದವ್ರಿಗೆ ಗೊತ್ತಿರ್ತದೆ. ಕಡೆಗ ಹುಡುಗ ಇದು ಹುಚ್ಚಿದು ಅಂತೇಳಿ ಮಂದೆಲ್ಲ ಬೈಯೋದಕ್ಕೆ, ಕಲ್ಲು ಒಯ್ಯೋದಕ್ಕೆ ಓಡೋಡೋಗಿ ಆ ದ್ರೋಣಾಮಲೈ ಗುಡ್ಡ ಏರಿ ಏನು ಗವಿ ಫೇಮಸ್ ಆಗೈತೆ, ಗವ್ಯಾಗ ಕುಂದಿರ್ತೈತಿ. ಅಲ್ಲಿ ಹುಲಿ ಐತಂತ ಸುದ್ದಿ ಆಗಿಬಿಟ್ಟಿರ್ತೈತಿ. ಅಯ್ಯಯ್ಯೋ ಈ ಹುಡುಗ ಹುಲಿ ಗವ್ಯಾಗ ಹೋತಲೆ, ಇದೇನು ವಾಪಸ್ ಬರ್ತೈತೆ ಅಂತ ಹೇಳಿ ಎಲ್ಲರೂ ಹೊರಗಿಂದ ಕರೀತಾರೆ. ಬಾರೋ ತಮಿಳ್ನಾಗ ಸಾಯಂಕಾಲ ಆತಂದ್ರೆ ಹುಲಿ ಬರ್ತೈತಿ ಇಲ್ಲಿಗೆ, ಹುಲಿ ಗವಿ ಇದು, ಅಲ್ಲಿ ಕುಂತಿಯಲ್ಲ ಬರಂಗಿಲ್ಲ. ಅಂಜಿಕೊಂಡು ಬಂದ್ಬಿಡ್ತಾರೆ, ಎಲ್ಲರೂ ಕೆಳಗೆ ಇಳಿದು ಬಿಡ್ತಾರೆ. ಆತ ಹುಡುಗೇನು ಮರ್ತೇ ಬಿಡ್ತಾರೆ ಹುಡುಗನ. ಅವಾಗ ಅದು ಏರಾಗ ದಾರಿಸಿದ್ದೀನಿ, ಚಲೋ ದಾರಿ ಮಾಡ್ಯಾರ, ಹೋಗಿ ಬರ್ರಿ ದಯವಿಟ್ಟು ಒಂದೊಂದು ಸಾರಿ. ಹಿಂಗೆ 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, ವಾಸಿನ ಬರಕ್ಕೆ ಹತ್ತಿ ಬಿಡ್ತೈತ್ರಿ. ಕೊಳೆತ ವಾಸಿನ ಅಂದ್ರೆ ಒಳಗೆ ಸತ್ತು ಬಿಟ್ಟೈತಿಲ್ಲ. ನೋಡ್ರಿ, ನಮ್ಮ ಊರು ವಾಸನೆ ಕೆಟ್ಟು ಹೋಗ್ತೈತೆ ಅಂತೇಳಿ ಎಲ್ಲರೂ ದೊಂದಿ ದೀವಟಿಗೆ ತಗೊಂಡು ಆ ಗವಿ ಒಳಗೆ ಹೋಗ್ತಾರೆ. ಹೋಗಿ ನೋಡ್ತಾರ, ಸತ್ತಿರಂಗಿಲ್ಲ. ಜೀವಿತು ಯಾಕೆ ಮತ್ತೆ ಇಷ್ಟು ವಾಸನೆ ಅಂದ್ರೆ, ಪದ್ಮಾಸನ ಹಾಕೊಂಡು ಧ್ಯಾನಕ್ಕೆ ಕುಂತಿರ್ತಾನವ. ಪರಿ ಧ್ಯಾನದೊಳಗೆ ಮುಳುಗಿರ್ತಾನ ಅಂದ್ರೆ ಅವನ ತೊಡೆಯ ಮಾಂಸವನ್ನೆಲ್ಲ ಅಲ್ಲಿರ್ತಕ್ಕಂಥ ಮಣ್ಣಾಗಿನ ಹುಳ ತಿಂದು ಬಿಟ್ಟಿರ್ತಾವ. ಮಾಂಸ ಖಂಡಗಳನ್ನ ಬಗೆದು ಬಿಟ್ಟಿರ್ತಾವ. ಆ ಮಾಂಸ ಕೊಳತು ವಾಸನದು, ಜೀವ ಹೋಗಿರಂಗಿಲ್ಲ ಅವನು. ಬಾಬಾ ಏನು ಧ್ಯಾನ ಅಂತ ಅನಾಮತ ಅವನು ಎತ್ತಿಗೊಂಬಂದು ಕೆಳಗೆ ಊರೈತಿ. ಆ ಊರಿನಾಗ ಅವನಿಗೆ ಚಿಕಿತ್ಸೆಯನ್ನು ಕೊಡ್ತಾರ. ಏನಪ್ಪ ನೀನು ಆರಾಮಾದ್ರೆ ಮತ್ತೆ ಮನೆಗೆ ಹೋಗ್ತಾನೆ. ಅವರೇ ರಮಣ ಮಹರ್ಷಿಗಳು. ಅಲ್ಲೇ ಆಶ್ರಮನ ಮಾಡಿದ್ರೆ ಕೆಳಗೆ. ಅಂದ್ರೆ ಧ್ಯಾನದೊಳಗೆ ಕುಂತ್ರ ತೊಡಿ ಮಾಂಸ ಹರಿದು ಕೊಳಿಬೇಕಂದ್ರೆ ಎಷ್ಟು ದಿವ್ಸ ಕುಂತಿರ್ಬೇಡ. ನಾವು 15 ನಿಮಿಷಕ್ಕೆ 15 ನಿಮಿಷ ಆತಲೇ ಆಗಲಿ, ಕಣ್ಣು ತೆಗಿಬೇಕಿನ್ನ ಎಷ್ಟೊತ್ತಾಗೈತೆ ಏನು ನಾ ಕುಂತು ನಿಮಗೆ ನೀವ ಅಂದ್ಕೊಂತೀವಿ. ಎದ್ದು ಬಿಡ್ಲೇ ಬೇಡ, ಒಂದು ತಾಸರ ಮಾಡಂದಾರ ಟೀಚರ್. ತಾಸಾಗೈತೆ ಮೆಲ್ಲಕ್ಕೆ ಹಿಂಗೆ ನೋಡ್ಕೊಂಡ್ರಿ ಟೈಮ್. ಕುಂತ್ರ ಇಹಪರಗಳನ್ನ ಮರಿಬೇಕು. ಮಳೆ ಸುರಿತಿರ್ತೈತೆ ತಲೆ ಮೇಲೆ. ಅಂತ ರಮಣ ಮಹರ್ಷಿಗಳು 60-70 ವರ್ಷ ಬದುಕಿದ್ರು. ಅವ್ರ ಫೋಟೋ ಗಿಟ ನೋಡಿ ಬರೀ ಒಂದು ಲಂಗೋಟಿ, ಒಂದು ಕಾಲು ಎಳೆದು ಹಾಕ್ತಿದ್ರು. ಶಾಲಿ ಓದ್ದವರೆಲ್ಲ ಭಾಷಣ ಮಾತಾಡಕ್ಕೆ ಬರ್ತಿರ್ಲಿಲ್ಲ. ಆದ್ರೆ ಅವ್ರು ನೋಡಿದ್ರು ಅಂದ್ರೆ ಸಾವಿರಾರು ಜನ ಮನಃಶಾಂತಿಯನ್ನು ಪಡೀತಿದ್ರು. ಧ್ಯಾನ ಮಾಡುವವರ ಕಣ್ಣುಗಳ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಎದುರಿಗಿರೋ ವ್ಯಕ್ತಿಯ ಚಿಂತೆಗಳು ದೂರ ಆಗ್ತಾವ. ಅವ್ರು ನೋಡ್ತಾ ಕೂಡ್ಬೇಕನ್ನಿಸ್ತದೆ ನಮ್ಗೆ. ಅಲ್ಲೇನು ಬರೇ ಮೌನ, ಸುಮ್ಮನೆ ನೋಡು. ಯಾವ ಪ್ರಶ್ನೆಗೂ ಉತ್ತರ ಕೊಡ್ತಿದ್ದಿಲ್ಲ ರಮಣ ಮಹರ್ಷಿಗಳು. ಯಾವ ಗ್ರಂಥಗಳನ್ನು ನಿರಕ್ಷರಿ ಅವರು. ಅಂಥವ್ರ ಮುಂದೆ ಸಾವಿರಾರು ಜನ ಬಂದು ಕುಂತುಗಳಿಗೆ ಅವ್ರನ್ನ ಸ್ವಲ್ಪ ಹೊತ್ತು ನೋಡಿದ್ರೆ ಅವ್ರ ಸಮಸ್ಯೆ ಬಗೆಹರಿತಿದ್ವು ಅಂತ. ಇವತ್ತಿಗೂ ಅಲ್ಲಿ ಬಂದು ಕುಂದಿರ್ತಾರೆ. ಫಾರಿನರ್ಸ್ ಬಂದು ಕುಂದಿರ್ತಾರೆ, ನಮ್ಮವ್ರು ಹೋಗಿ ಕುಂದಿರ್ತಾರೆ. ಗಣಪತಿ ಅಂತ ಒಬ್ಬ ಅದ್ಭುತ ಪಂಡಿತ. ಆ ಪಂಡಿತ ಸಕಲ ಶಾಸ್ತ್ರಗಳನ್ನು ಓದಿದಂಥದ್ದು. ಇವ್ರಿಗಿಂತ ರಮಣ ಮಹರ್ಷಿಗಳಿಗಿಂತ ದೊಡ್ಡದು. ಇಷ್ಟು ರಮಣ ಮಹರ್ಷಿಗಳು ಓದಿರ್ತಾರ. ನಾ ಎಲ್ಲ ಓದಿನಿ. ಗಣಪತಿ ಶಾಸ್ತ್ರಿ ಅಂತ ಇರೋದು ಭಾಳ ದಿವಸ ಆಯ್ತು ನಾವು ಓದಿ. ಬಂದು ಎಲ್ಲ ಪ್ರಶ್ನೆ ಕೇಳೋರ ಜೊತೆ ಕುಂದಿರ್ತಾರೆ. ಆಸಿ ಏನಿಗೆ ಹುಡುಗ, ಒಂದು ಲಂಗೋಟಿ ಹುಟ್ಟು ಮುದಕ, ಇವ ಏನು ಪ್ರಶ್ನೆ ಕೂತರ ಹೇಳ್ತಾನ. ಪ್ರಶ್ನೆ ಕೇಳಂಗಿಲ್ಲ, ಕವಡಿ ಹಾಕಂಗಿಲ್ಲ, ಪಂಚಾಂಗ ನೋಡಂಗಿಲ್ಲ. ಸ್ವಲ್ಪ ಹೊತ್ತು ಕುಂತು ಅವ್ರು ನೋಡಿದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕ ಅವ್ರು ಎದ್ದು ಹೋಗ್ತಿರ್ತಾರೆ.
ಲಾಸ್ಟಿಗೆ ಎಲ್ಲರೂ ಎದ್ದೋಗಿಂದ ಇವ್ರು ಕೂಡ್ತಾರ. ಅವಾಗ ರಮಣ ಮಹರ್ಷಿಗಳೇ ನಿನಗೆ ಸಮಾಧಾನ ಆಯ್ತಪ್ಪ, ಈಗ ಇಲ್ಲಿ ಏನೂ ಇಲ್ಲ ಅಂತ ಅಂದ್ಬಿಡ್ತಾರೆ. ಅವತ್ತಿಂದ ಅವ್ರವ್ರ ಶಿಷ್ಯರಾಗಿ ಅದ್ಭುತ ಅವಾಗೆಲ್ಲ ಹೊರಗೆ ತಂದಿದ್ದೆ ಈ ಗಣಪತಿ ಶಾಸ್ತ್ರಿಗಳು ಅಂತಕ್ಕಂಥ ಪುಸ್ತಕ ಬರೆದ್ರು. ಅವ್ರ ಮುಂದೆನೇ ತೀರ್ಕೊಂಡ್ರು ರಮಣ ಮಹರ್ಷಿಗಳು. ಯಾಕಂದ್ರೆ ಅವ್ರು ದೊಡ್ಡವರಿದ್ರು, ಮಹಾನ್ ಪಂಡಿತ, ಏಕಸಂಧಿಗ್ರಾಹಿ ಅಂತ ಹೇಳ್ತಾರೆ. ಅವ್ರ ಚರಿತ್ರೆಗಳನ್ನೆಲ್ಲ ಓದಬೇಕು. ಇಲ್ಲಿ ಎಷ್ಟು ಜನ ಧ್ಯಾನ ಮಾಡೋದ್ರ ಜೊತೆಗೆ ಅಂತ ಸಾಧು ಸಂತರ ಚರಿತ್ರೆಗಳನ್ನ ಓದ್ತೀರಿ, ಸ್ವಲ್ಪ ಕೈ ಮೇಗೈತ್ರಿ ಪುಸ್ತಕದವ್ರೆ ಅಧ್ಯಾತ್ಮ ಅಂತ. ನೋಡ್ರಿ, ಕಡಿಮೆ ಸಂತೋಷ. ಇಷ್ಟು ಜನ ಅವರಿದ್ದೆ, ದಯವಿಟ್ಟು ಹೋದ್ರಿ. ನಾನು ಹಾಸ್ಯವನ್ನು ಹೇಳಿದರೂ ಕೂಡ ಅದು ಹೊಟ್ಟೆಪಾಡು, ನಂದು ನೌಕರಿ. ಆದ್ರೆ ನಾನು ಎಂದೂ ಕಥೆ ಕಾದಂಬರಿ ಓದಂಗಲ್ಲ, ಆಧ್ಯಾತ್ಮವನ್ನು ಓದ್ತೀನಿ. ನನ್ನ ಮನೆ ಬುಕ್ದ ಬರೇ ಆಧ್ಯಾತ್ಮ ತುಂಬ. ನಾನೊಬ್ಬ ಬ್ರಾಹ್ಮಣ, ಮಾದ್ದು ಬ್ರಾಹ್ಮಣ. ಭಾಗವತ ಓದ್ತೀನಿ, ಭಾರತ ಓದ್ತೀನಿ, ಶಿವಪುರಾಣ ಓದ್ತೀನಿ, ಗರುಡ ಪುರಾಣ ಕೇಳಿರಲ್ಲ. ಗರುಡ ಪುರಾಣ ಮನ್ಯಾಗ ಓದಬಾರ್ದು ಅಂತ ನಾ ಅದನ್ನು ಓದಾಕತ್ತೆ 30 ವರ್ಷ ಆಯ್ತು. ಏನೇನೇನೇನೇನೋ ಆಗಿಲ್ಲ, ಸುಮ್ಮನೆ ಅಂಜಿಸಿ ಬಿಡ್ತಾರೆ. ಅದ್ರಾಗ ಏನೈತೆ ಅಂದ್ರೆ, ಏನು ಮಾಡಿದ್ರೆ ಏನು ಶಿಕ್ಷೆ ಐತೆ, ಏನು ಮಾಡಿದ್ರೆ ಏನು ಪಾಪ ಐತಿ ಅಂತ ಐತಿ. ಅದನ್ನು ನೋಡಿ ಎಲ್ಲಿ ವೈರಾಗ್ಯ ಬಂದು ಅವ ಮನೆ ಬಿಟ್ಟು ಹೋಗ್ತಾನ ಅಂತ ಹೇಳಂಗಿಲ್ಲ. ಅಂತ ದೃಢ ಮನಸ್ಸಿಟ್ಕೊಂಡು ನಾವು ಓದ್ಬೇಕು. ಏನೇನು ಕಳುವು ಮಾಡಿದ್ರೆ ಅವ ಏನೇನಾಗಿ ಹುಟ್ಟುತ್ತಾನ ಅಂತ ಐತೆ ಅದ್ರಾಗ ಗರುಡ ಪುರಾಣ. ಯಾವ ಪಾಪಕ್ಕೆ ಇವತ್ತು ನಿಮ್ಮ ದಾರ್ಯಾಗ ಎಂತೆಂಥವೋ ಹುಳ ಬರ್ತಾವ, ಲೈಟಿಗೆ ಹುಳ ಮುತ್ತವ, ಕಾಲಾಗಿ ಇರಿಬಿ ಬರ್ತಾವ, ಚೋಳು ಎದಕ್ಕೆ ಚೋಳ ಆತವ, ಎದಕ್ಕೆ ಹಾವಾತು, ಅದ್ರಾಗ ಉತ್ತರ ಐತಿ. ಅದಕ್ಕೆ ಮನ್ಯಾಗ ಓದಬೇಡ್ರಿ ಅಂದ್ರೆ ಎಲ್ಲಾರು ಮಠದಾಗ ಹೋಗಿ ಕುಂತು ಹೋದ್ರಿ ಹೆಂಗೈತಿ ನೋಡ್ರಿ ನ್ಯಾಯ. ಮನೆ ಉಳಿಬೇಕು, ಮಠ ಹಾಳಾಗ್ಬೇಕಂತ. ಹಿಂಗಾಗಿ ಮಠಗಳು ಸಮೃದ್ಧವಾಗಿ ಬೆಳೆದು ಬಿಟ್ಟಾವ್ರಿ. ಅಲ್ಲೇ ಹೋಗಿ ಕುಂದೋದಕ್ಕೆ ಅದು ಏನು ಪಾಸಿಟಿವ್ ಎನರ್ಜಿ ಏನೈತೆ ಅದು ಮಠಮಾನ್ಯಗಳಿಗೆ ಹೋಗ್ಬಿಟ್ಟೈತಿ. ಇದು ಯಾಕೆ ಮಂಟಪ ಇಷ್ಟು ದೊಡ್ಡದೈತಿ? ಯಾರ ಬರಲಿ ಅಂತ ಕರಿತೈತೆ ಅನ್ನೋದಕ್ಕೆ ಇಷ್ಟು ದೊಡ್ಡದೈತಿ. ನಮ್ಮ ಮನೆಗಳು ಏಟೇಟದಾವ. ಹೊಸ್ಲ ಅಡಿವಿ ಕೋಣ್ಯಾಗ ಉಳ್ತೀವಿ, ಕೋಣ್ಯಾಗ ಅಡಿವಿ ಬಚ್ಚಲಿಗೆ ಬಂದು ಬೀಳ್ತೀವಿ. ಅಷ್ಟು ಸಣ್ಣ ಮನ್ಯಾಗ ನಾವು ಅದೀನಿ. ಈ ಹಾಲು ಹಿಂಗ್ಯಾಕೈತೆ? ಇದರ ಕಂಬಗಳಲ್ಲೂ ಶಕ್ತಿ ಇರ್ತೈತೆ. ನಾವು ಮನಸ್ಸು ಮಾಡಿ ಆ ಕಂಬದ ಜೊತೆ ಕುಂತ್ರೆ ನಮ್ಗೆ ಆಧ್ಯಾತ್ಮದ ಅನುಭವ ಆಗುತ್ತೈತೆ. ಅವಾಗ ಯೋಗ ಧ್ಯಾನ ಇಂಥದ ಬೇಕಂತಿಲ್ಲ. ಎಲ್ಲಿ ಕುಂತ್ರಲ್ಲ 5 ನಿಮಿಷನಾಗ ಧ್ಯಾನದಕ್ಕೆ ಒಳಗೆ ಹೋಗಂತ ಹೇಳಿದ್ರೆ ಅಂತ ರಮಣ ಮಹರ್ಷಿ ಒಬ್ಬಕ್ಕೆ ಅಕ್ಕ ಗಂಟು ಬಿದ್ದಿದ್ಲಿ. ಆಕಿ ಕ್ಯಾಟ್ ಹೆಣ್ಮಗಳ ಆಕಿ. ಬರೀ ಪೂಜೆ ಮಾಡ್ತಿತ್ತ. ಪತ್ರಿ ಹರಿತಾನ, ತುಳಸಿ ಹರಿತಾನ, ಕ್ಯಾದಿಗೆ ಹರಿತಾನ, ಚಿಕ್ಕ ಹೂವು ತೊಗೊಂಡಿತಾನ, ಪೂಜೆ ಮಾಡ್ತಾನೆ. ಹೇಳ್ತಿದ್ದ ರಮಣ, ಅತಿ ಮಾಡಬೇಡ ಅಷ್ಟೆಲ್ಲ ಪೂಜೆ, ಅವೆಲ್ಲ ಬೇಕಿಲ್ಲ. ಪ್ರಕೃತಿ ಬಿಟ್ಬಿಡು. ಹೂವು ಗಿಡದಲ್ಲಿಯೇ ಅರಳಿ ಬಾಡಿ ಕೆಳಗೆ ಬಿಡ್ಬೇಕು, ಅದು ಅವಾಗ ಅದಕ್ಕೆ ಮುಕ್ತಿ. ನೀ ಅದನ್ನು ಮೊಗ್ಗಿದ್ದ ಕಿತ್ಕೊಂಬಂದು ಜಡಿ ಹಣ್ಣದೆ ಹೂವಿನ ಹಾರ ಸುರಿವಿದೆ. ಈಗಂತೂ ದೇವ್ರ ಮ್ಯಾಗ ಹಾರ ಸುರ್ಕೊಂಬಾಗ ರಾಜಕಾರಣಿಗಳ ಮ್ಯಾಗ ಸುರುವಾಕತ್ತೇರಿ. ಅದು 108 ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಹೊರಗೆ ಬರ್ತಿರ್ತೈತೆ. ಅದ್ರ ಕೊಳ್ಳಿಗೆ ಅತ್ಯಂತ ಶ್ರೇಷ್ಠವಾದಂಥ ತಾವರೆ ಹೂವು, ಗುಲಾಬಿ ಹೂದ ಹಾರ ಆಗ್ತಾವ. ಕಡಿಯ ಕುರಿಗೆ ಹಾಕಿದಂಗೆ ಅದು ಹಾರ. ಹೂವನ್ನು ಗಿಡದಲ್ಲಿಯೇ ಆಸ್ವಾದಿಸ್ಬೇಕು, ಹರಿಬಾರ್ದು, ಮುಡ್ಕೋಬಾರ್ದೇವ ಹೂವು. ತಲೆ ಯಾರು ಹಿಂದೆ ಬಂದು ನೋಡ್ಬೇಕು. ಹೂವು ಮುಡ್ಕೊಂಡ್ರ ಇನ್ನು ಮುಂದೆ ಹಾಕೊಂಡ್ರೆ ಮುಂದೆ ಮುಡ್ಕೊಂಡ್ರು ಅಂತಾರೆ. ಹಿಂದೆ ಮುಡ್ಕೊಂಡ್ರೆ ಯಾರು ನೋಡ್ಬೇಕು ಅವನ್ ನಿಮಗೆ? ಭಾಳ ತಪ್ಪು ಕಲ್ತೇವೆ ನೋಡ್ರಿ ನಮ್ಮಲ್ಲಿ. ಅವು ಜಗ್ಗಿದ್ದವ ಹೂವು. ಹಿಂಗಾಗಿ ಹೂವು ಹರಿದಾರ್ದು ಮಾಡಿರ್ಬೋದಕ್ಕೆ. ಹೂವನ ಗಿಡದಾಗೆ ಒಣಗಿ ಅವಾಗಿ ಬೀಳೋದನ್ನು ನೋಡ್ತಿರಲ್ಲ. ಆ ಹೂವು ಅರಳಿದಾಗ ಅದರಿಂದ ಏನು ಆಕ್ಸಿಜನ್ ಬರ್ತೈತಲ್ಲ, ಅದರಿಂದ ಆರೋಗ್ಯ ಬರ್ತೈತಿ ಪರಿಸರದಾಗ. ಅದಕ್ಕೆ ಗಿಡದಾಗೆ ಬಿಡ್ಬೇಕು ಅವನು. ಆದ್ರೆ ಅದು ಕೇಳ್ತಿಲ್ಲ ರಮಣ ಮಹರ್ಷಿ. ಆಯ್ತು ಹರ್ಕಣದ ಬರೋದು ಎಲ್ಲ ಗುಡಿ ದೇವ್ರಿಗೆ ಏರ್ಸ ಹುಷ್ ಅಂತ ಬಂದು ಇದು ಮುಂದೆ ಕುಂದ್ರೋದು. ಸಾಕ್ಷಾತ್ ದೇವ್ರಿತ ಅಂತ ನತ್ತೆ ಸ್ವಾದರತ್ತಿ ಪೂಜೆ ಆತನವ ಅಂತ ಕೇಳ್ತಾರಂತ. ಆತಪ್ಪ ನೀ ಇಲ್ಲೇ ಕುಂತಿ ನೋಡು, ನಾನು ಎಲ್ಲ ದೇವ್ರಿಗೆ ಏರಿಸಿ ಬಂದೆ. ಕಣ್ಣಿಗೆ ಏನು ಕಾಣ್ತೈತೆ ಅದಕ್ಕೆ ಹೂವು ಏರಿಸಿ ಬರ್ತೈತ. ಬ್ಯಾಸಿಗೆ ಬಂತು, ಎಲ್ಲ ಗಿಡದ ಹೂವು ಒಣಗಿಬಿಟ್ಟು ಅದು ಬಂತಂತ. ರಮಣ, ಒಂದು ಗಿಡದಾಗ ಒಂದು ಹೂವಿಲ್ಲಪ್ಪ, ನಾನು ಪೂಜೆ ತಪ್ಪತೈತಿ, ಹೆಂಗೆ ಮಾಡಲಿ? ಕುಂತು ಧ್ಯಾನ ಮಾಡತ್ತಿ ಅಂದ್ರಂತ. ನನ್ನ ಕೈಲಿ ಆಗೋದಿಲ್ಲಪ್ಪ, ಏನೇನೋ ವಿಚಾರ ಬರ್ತಾವ, ನೀ ಮಾಡ. ನಾನು ಲಿಂಗಪ್ಪನ ಹುಡ್ಕೊಂಡು ಹೋಗ್ತೀನಿ, ಗಣಪನ ಹುಡ್ಕೊಂಡು ಹೋಗ್ತೀನಿ, ಸುಬ್ರಹ್ಮಣ್ಯನ ಹುಡ್ಕೊಂಡು, ನಾನು ಮೂರ್ತಿ ಬೇಕು, ಮೂರ್ತಿ ಪೂಜೆ. ಇವಾಗ ಹೂವನ ಇಲ್ಲೋ, ಹೆಂಗೆ ಮಾಡಲಿ? ಹುಚ್ಚಿ ನಮ್ಮ ಮೈಯಾಗದ ಹೂವು ಅಂದ್ರೆ ಹೆಂಗೆ? ಇಡೀ ದೇಹ ಒಂದು ಪುಷ್ಪ, ಒಂದು ವೃಕ್ಷ ಅಂತ ತಿಳ್ಕೊ. ಇಲ್ಲೆಲ್ಲ ಹೂವು ಅದಾವ, ಇವು ಬೇರು ಬಿಳಲುಗಳು. ಮತ್ತೆ ಹೆಂಗೆ ಹೂವು? ಹೂವು ಹೆಂಗೆ ಹರಿತಿ? ಹಿಂಗೆ ಹರಿತಿಲ್ಲ, ಹಿಂಗೆ ಹಂಗೆ ಚೂಟಿಗ ಏರ್ಸ್
ಒಂದು ಹೂವು ಆಹಾರ ಕಡೆ ಹಿಂಗೆ ಚೂಟದ ಒಂದು ಹೂವು ಬಂತು ಕೈಗೆ ಬಂತು ಹಿಂಗೆ ಕಿತ್ತಿ ಹಿಂಗೆ ಕಿತ್ತಿ ಹೌದು ಹೌದು ನೋಡೋದ್ರಿಂದ ವಿಶೇಷ ಫಲ ಐತೆ. ಶುರು ಮಾಡ್ತೇವೆ ಮುದುಕಿ ಎಲ್ಲೇ ಈ ಬ್ಯಾಸಿಗೆ ಮುಗಿಯತ್ತಾನ ಹಿಂಗೆ ಕಿತ್ಕೊಳ್ಳೋದು ಹಿಂಗೆ ಏರ್ಸೋದು, ಹಿಂಗೆ ಕಿತ್ಕೊಳ್ಳೋದು ಹಿಂಗೆ ಏರ್ಸೋದು, ಹಿಂಗೆ ಕಿತ್ಕೊಳ್ಳೋದು ಹಿಂಗೆ ಏರ್ಸೋದು. 4-5 ದಿವಸ ಆದಗಳಿಗೆ ಮೈಯೆಲ್ಲ ಗಾದ್ರಿ ಹೇಳಕತ್ತಿಬಿಟ್ಟು ಅದು ಚುಟ್ಕೊಂಡು ರಕ್ತ ತಲೆಯಲ್ಲಿ ಹೆಪ್ಪು ಕಟ್ಟ ಕತ್ತಿಬಿಟ್ಟು ಮೈಯೆಲ್ಲ ಬ್ಯಾನಿ. ಮುಂಜಾನೆ 6ಕ್ಕೆ ಎದ್ದದ್ದು 1 ಗಂಟೆ ತನಕ ಹಿಂಗೆ ಪೂಜೆ ಮಾಡ್ತತ್ತಿರ ಅದು. 3-4 ದಿನ ಆಗೋದ್ರಾಗ ಮೈಯೆಲ್ಲ ಗಾದ್ರಿ ಆಗಿ ರಕ್ತ ಆಗಿ ಹುಷ್ ಅಂತ ಬಂದು ಇದೆಂಥ ಪೂಜೆನೋ ರಮಣ ನೀ ಹೇಳಿದ್ದು ನೋಡು, ಮೈಯೆಲ್ಲ ಗಾಯ ಆಗಿಬಿಟ್ಟ. ನೋಡ್ದೆ 3 ದಿನಕ್ಕೆ ನಿನಗೆ ಮೈಯೆಲ್ಲ ಗಾದ್ರಿ ಆತವು. ದಿನ ಹೂವು ಚೂಟ್ತಿಯಲ್ಲ, ಹೂದ ಗತಿ ಗಿಡದ ಗತಿ ಏನಾಗಬೇಡ. ನಿನ್ನ ದೇಹನೇ ಒಂದು ಹೂವಿನ ವೃಕ್ಷ. ನಿನ್ನ ತನು ಮನ ಮನಸ್ಸು 5 ಬೆರಳು ಎಲ್ಲ ಹೂಗಳೇ. ಇವುಗಳಿಂದ ಭಗವಂತನ ಧ್ಯಾನ ಮಾಡೋ ಅದೊಂದ್ಸಲ ದೇಹ ಸವಸು. ಧ್ಯಾನಕ್ಕೆ ಮಹತ್ವ ಬಂದದ್ದೇ ಇಂಥ ಮಹರ್ಷಿಗಳಿಂದ. ಕೇವಲ ಸ್ಮರಣೆ ಮಾತ್ರದಿ ಕಳೆವನು ಎಲ್ಲ ದೋಷಗಳ ಅಂತ ಹೇಳ್ತಾರೆ. ಉಸಿರಾಟವನ್ನು ಗಮನಿಸ್ತಾ ನಾವು ದೇಹವನ್ನು ಏನು ಸಂರಕ್ಷಣೆ ಮಾಡ್ತೀವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ. ಅಂಥವ್ರ ಚರಿತ್ರೆಯನ್ನು ಓದ್ರಿ. ನಾನು ಅದೇ ಕೆಲಸ ಮಾಡಿ ಇಂಥ ವೇದಿಕೆ ನಮಗೆ ಸಿಗಂಗಿಲ್ಲ ರೀ. ಬರೇ ತಮ್ಗೆ ತಮ್ಮಣ್ಣ ಹೇಳ್ರಿ, ಸೊಳೆ ಮಗ ಹೇಳ್ರಿ ಅಂತ ಬರೋ ಭಾಳ. ನನಗೆ ಅದಕ್ಕೆ ವರ್ಷಕ್ಕೊಮ್ಮೆ ಇವ್ರ ಕಾರ್ಯಕ್ರಮ ಒಪ್ಪಿಕೊಳ್ಳೋದ ನಾನು ಇಂಥ ವಿಷಯಗಳು ಹೇಳ್ಬೇಕಂತ. ನನಗೆ ಪ್ರವಚನ ಮಾಡ್ಬೇಕಂತ ಭಾಳ ಐತ್ರಿ. ಆದರೆ ಈಗ ನಮ್ದೇನು ಬ್ರ್ಯಾಂಡ್ ಬಿದ್ದು ಬಿಟ್ಟೈತೆ. ಏನದು ಹೀರೋನ್ ಪಾರ್ಟ ಮಾಡಬೇಕು, ಕಮಿಡಿಯನ್ ಪಾರ್ಟ್ ಮಾಡಬೇಕು. ಹೆಂಗೆ ವಿಲನ್ನ ವಜ್ರಮುನಿ ಸಾಧು ಶರಣ ಬಸವಣ್ಣ ಅದಂದ್ರೆ ಒಪ್ಪಂಗಲ್ಲಪ್ಪ ನೀನು. ಅದ ರಾಜ್ಕುಮಾರ ರಾಮಕೃಷ್ಣ ಆದ್ರೆ ಒಪ್ತೀವಿ. ಯಾಕೆ ಶಾಂತ ಹಂಗೆ ನಮ್ಮ ಸ್ವಭಾವ. ಅದು ಬ್ರ್ಯಾಂಡ್ ಆಗಿಬಿಟ್ಟಿವಿ ನಾವು. ಮೇಲಾಗಿ ಅದು ನಮಗೆ ರೊಕ್ಕ ಕೊಡಕತ್ತಿತ್ತು. ಪ್ರವಚನ ಮಾಡಿದ್ದು ಯಾರು ಕೇಳ್ತಿದ್ರು? ಪ್ರಾಣೇಶ ಜಾಕೆಟ್ ಜುಬ್ಬ ಪೈಜಾಮ ಕೇಳಿ ಪ್ರವಚನ ಮಾಡಿದ್ರೆ ಯಾರು ಕೇಳ್ತಾರೋ? ಕಾವಿ ಉಟ್ಕೋಬೇಕು. ಕಾವಿ ಉಟ್ಕೊಂಡ್ರೆ ಮನ್ಯಾಗ ಒದ್ದು ಓಡಿಸ್ಬಿಡ್ತಾರೆ ನಾನು ಹೊರಗೆ. ನೀ ಕಾವಿ ಉಟ್ರೆ ಮಠ ಅಡ್ಡಾಡಿದ್ರೆ ನಮಗೆ ಯಾರು ಅನ್ನ ತಂದು ಹಾಕ್ಬೇಕಂತ ಒದಿತಾರೆ ಹೆಂಡತಿ ಮಕ್ಕಳು ನಮ್ಮನ್ನು. ಹೌದಾ? ಎರಡನ್ನೂ ಸಾಮರಸ್ಯ ಮಾಡಬೇಕು. ಮನದಾಲಯದ 2 ಕೋಣೆಗಳನ್ನು ನೀ ಮಾಡು. ಹೊರಗೆ ಲೋಕದ ಆಟಗಳ ನಾಡು, ಒಳಗೆ ವಿರಮಿಸೊಬ್ಬನೇ. ಆತ್ಮಶಾಂತಿಗಿದಿವೆ ದಿವ್ಯೌಷಧ ಅಂತ ಹೇಳ್ತಾರೆ DVG ಅವರು. ಲೋಕದ ಆಟಗಳನ್ನು ಹೊರಗಾಡ್ರಿ, ಏನಾರ ಮಾಡ್ರಿ ಹೊರಗೆ. ನಿಮ್ಮ ಉದ್ಯೋಗ ಬೇಕಾದ ಉದ್ಯೋಗ ಇರಲಿ, ಎಲ್ಲ ಉದ್ಯೋಗದಲ್ಲೂ ದೇವರಿದ್ದಾನೆ. ಹೌದಾ? ಆದರೆ ಒಳಗೆ ನಿನ್ನ ಆತ್ಮ ಜಾಗೃತಿ ಆಗಲಿ. ಆತ್ಮ ಕಣ್ಣಿ ಕಾಣಿಸೋದಲ್ಲ. ನಯಂ ದಹತಿ ಪಾವಕಾನ ಅಂತ ಹೇಳ್ತಾರೆ. ಸುಡಂಗಿಲ್ಲ, ಅದು ಏನೋ ಆಗಂಗಿಲ್ಲ. ನೀವು ಪ್ರಾಣ ಬಿಟ್ಟುಗಳೇ ಹೊರಗೆ ಹೋಗ್ತೈತೆ ಅಂತ ಅದನ್ನು ನೋಡಿದವರಿಲ್ಲ. ಆದರೂ ಕೆಲವು ಜನ ಇದ್ರ ದೊಡ್ಡ ಯೋಗಿಗಳನ್ನು ಗ್ಲಾಸಿನ ಇದ್ರೊಳಗೆ ಮಲಗಿಸ್ಯಾರ. ಅವರೇ ಹೇಳ್ಯಾರಂತ, ನಮ್ಮ ಮಲಗಿಸಿ ಅಲ್ಲಿ ಪ್ರಾಣ ಬಿಡ್ತೀವಿ. ಬಿಟ್ಟಾಗ ಇಡೀ ದುರ್ಬಿನ್ ತೊಗೊಂಡು ಭೂತ್ ಕನ್ನಡಿ ತೊಗೊಂಡು ಆ ಗ್ಲಾಸ್ ಇವ್ರತವ್ರು ಸಮಾಜ ಅವ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಣ್ಣಗೆ ಸೀಳಿ ಅದು ಆತ್ಮ ಹೊರಗೋದಂಥ ಚಿಹ್ನೆಗಳು ಕಂಡು ಬಂದವು. ಮಾಡಿ ನೋಡ್ಬೋದು ಅದನ್ನು. ಆದರೆ ಯಾರು ಒಪ್ಪಂಗಿಲ್ಲ. ಇನ್ನೂ ಉಸಿರಾಡ್ತಾನ್ರಿ ಹೆಂಗೆ ಅವನು ಒಳಗೆ ಹಾಕೋದು ಸಹಜ ಮನುಷ್ಯ ಸ್ವಭಾವ. ಆಗ ಅಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮವನ್ನು ನೀವು ಕಾಣಬೇಕಾದ್ರೆ ಅದಕ್ಕೆ ಧ್ಯಾನ ಬಹಳ ಅವಶ್ಯಕ. ಇದು ನಾನು ತಿಳ್ಕೊಂಡಂಥ ಸ್ವಲ್ಪ ಅಧ್ಯಾತ್ಮ ಅಷ್ಟೆ. ಇಷ್ಟನ್ನು ನಿಮ್ಮ ಪಾದಕ್ಕೆ ಒಪ್ಸೀನಿ. ನೀವೇನು ನಿರ್ಧಾರ ಮಾಡ್ತೀರೋ ಮಾಡ್ರಿ. ಈಗ ಹಾಸ್ಯಕ್ಕೆ ಬರ್ತೀವಿ. ಏನು ಹೇಳ್ಬೇಕಪ್ಪ ಹಾಸ್ಯಕ್ಕೆ? ನಮ್ಮ ಶ್ರೀಧರ್ ಅವರು, ಬೂದ್ಗುಂಪ ಶ್ರೀಧರ್ ಇಲ್ಲಿ ಕುಂತ. ಸ್ವಲ್ಪ ದಯವಿಟ್ಟು ಎಲ್ಲರಿಗೂ ತೋರಿಸು. ರಾತ್ರಿ ಇವ್ರು ಹಾಸಿಗೆ ಮಕ್ಕೊಂಡದ್ದು ಇವತ್ತಿನವರೆಗೂ ಯಾರೂ ನೋಡಿಲ್ಲ. ಕುಂತಲ್ಲೇ ನಿದ್ದೆ ಮಾಡ್ತಾರೆ ಅವರು. ಅಂದ್ರೆ ಧ್ಯಾನದಾಗಿರ್ತಾರೆ. ನಾವು 2-3 ಕಾರ್ಯಕ್ರಮದಾಗ ಒಂದು ಕಡೆ ನಾವು ಅವ್ರಿದ್ವಿ. ನಾವೆಲ್ಲ ಹಾಸ್ಕೊಂಡು ಹೊದ್ಕೊಂಡಿದ್ದೆ. ಇಲ್ಲೇ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗೆ ಅವರು ಬೆಳತನ ಕುಂತಲ್ಲೇ ಧ್ಯಾನಾಸಕ್ತರಾಗಿದ್ರು. ನಮಗಿಂತ ಗೊರಕಿ ಹೊಡೆದು ನಿದ್ದೆ ಮಾಡಿರೋ ಅನ್ನಷ್ಟು ಫ್ರೆಶ್ ಆಗಿದ್ರು ಅವ್ರು ಬೆಳಗಾಗ. ಅವರ ಹಿನ್ನೆಲೆಯನ್ನ ಹೇಳೋದಿಲ್ಲ. ಅವರೊಬ್ಬ ಕಟ್ಟು ಮಸ್ತಾದ ಯುವಕರಾಗಿದ್ರು. ಎಲ್ಲ ಸಂಘ ಸಂಸ್ಥೆ ಕಟ್ಟಿದ್ರು. ಹೊಡೆದಾಟ ಬಡದಾಟ ಎಲ್ಲ ಆಗ್ಯಾವ. ಒಮ್ಮಿಂದೊಮ್ಮೆಲೆ ಅವರ ಮನಸ್ಸಿನಲ್ಲಿ ಈ ಸಂಸ್ಥೆಯನ್ನು ಸೇರಿ ಪರಿವರ್ತನೆ ಬಂತು. ಇವತ್ತು ಅತ್ಯಂತ ಸಾಧು ಸತ್ಪುರುಷ. ನನ್ನ ಪುಣ್ಯ ಅವಾಗ ನಾನು ಭೇಟಿಯಾಗಿಲ್ಲ, ಅವ್ರು ಈಗ ಭೇಟಿಯಾಗ. ಯಾಕಂದ್ರೆ ನಾನು ಅವ್ರ ಬೂದ್ ಗುಂಪಿಗೆ ಫಸ್ಟ್ ಟೈಮ್ ನಾನೊಂದು ಜೋಕ್ ಹೇಳ್ತೀನಿ ಹಾಸ್ಯ ಸಂಜೆ ಒಳಗೆ. ಏನಂದ್ರೆ ನನ್ನ ಕೊನೆಗೆ ಹಾಕಿದ್ರು. ಲಾಸ್ಟಿಗೆ ಒಂದು ಮುದುಕಿ ಬಂತು ಮುಂಜಾನೆ 4:15. ಪ್ರಾಣೇಶ್ ಅವರು ಈಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾರೆ, ಅದಕ್ಕಿಂತ ಮುಂಚೆ ಅನ್ನೋದು ಮತ್ತೊಬ್ಬತ್ತನ್ನು ಬಿಡೋದು. ಹಿಂಗೆ ರಾತ್ರಿ 2:30, 3-4 ಗಂಟೆ ನಿಮ್ಮಂಗೆ ಬಂದು ಕುಂತು ಮಂದಿ ಅಲ್ಲೇ ಮಕ್ಕೋಣ ಕತ್ತಿಬಿಟ್ರೆ ಸಣ್ಣ ಹಿಂದಕ್ಕೆ.
ನನ್ನ ಕಡೆ ಕಾಲ್ ಮಾಡಿ ಕತ್ರಿಗಾಲ ಹಾಕಿ ಇದ್ರಾಗ ನೋಡಾಕತ್ತಿದ್ರು ನನ್ನ ಅವ್ರು. ಈ ಸಿನಿಮಾದಾಗ ವಿಲನ್ ನೋಡ್ತಾನಲ್ಲ ಹಂಗ ಅದ ಅವ್ರವ್ರ ಬೂದ್ಗುಂಪ. ಫಸ್ಟ್ ಟೈಮ್ ಹೋಗಿದ್ ನಾನು. ಅದು ನಂದು 10ನೇದೋ 15ನೇನೋ ಕಾರ್ಯಕ್ರಮ. ಈಗ 3-4 ಸಾವಿರ ಅದು. ಅಷ್ಟು ಹಳೆ 32 ದಿನ ಸುದ್ದಿ. ಅವಾಗ ಅವರಲ್ಲಿ ಇದ್ರಂತ. ಅವಾಗಿನಿಂದ ನಮ್ಮನ್ನು ಕರೆಸಿದವರು ನೋಡಿದವರು. ಅದು ದೊಡ್ಡ ಕಥೆ. ಅದೊಂದು ಬೂದ್ಗುಂಪ ಅಂತ ನಾನು ಜೀವನದೊಳಗೆ ಮರಲಾರ್ದಂಥದ್ದು. ಎಲ್ಲಾರ್ದು ಆದಮೇಲೆ ಅಲ್ಲೆಲ್ಲೇ ಮಕ್ಕೊಂಡ್ಬಿಟ್ಟಾರ. 4 ಹಾರ ತಂದಿದ್ರಿ, ಅದನ್ನ 30 ಮಂದಿಗೆ ಹಾಕಿದ್ರು. ಹಾ, ಅವೇನು ಚೆಂಡುವಿನ ಹಾರ ಹಳ್ಳಿರಿ. ಪ್ರಾಣೇಶ್ ನಾವು ಕರೆಸ್ರಿ ನಮ್ಮನ್ನ ಅಂದೊಂದು ಹೋಗಿದ್ವಿ. ಅವಾಗ ಹಾರ ಒಬ್ರಿಗೆ ನಾನು ಹಾರ ಹಾಕಿದ್ರೆ ಖುಷಿ ಆಯ್ತು ನನಗೆ. ಮೊದಲನೇ ಹಾರ ಅದು ಏನು ಚೆಂಡುವಿನ ಹಾರ. ಬಗಲಾಗ ಇಟ್ಬಿಟ್ಟೆ, ತರ್ರಿ ಇನ್ನೊಬ್ರಿಗೆ ಹಾಕ್ಬೇಕು ಅಂತ ಇಸ್ಕೊಂಡ್ಬಿಡ. ಹಿಂಗೆ ಮುಂದೊಬ್ಬತ್ತು ಹಾಕ್ತಿದ್ದ, ಹಿಂದೊಬ್ಬತ್ತು ಎತ್ತಕ್ಕಂತಿದ್ವಿ. ಹಂಗೆ ನಡೀತಲ್ಲ ಅಂತ ಹಳ್ಳಿ ಅದು. 4 ಹಾರದಾಗ 30 ಮಂದಿ ಸನ್ಮಾನ. ಸೆಂಟ್ರ್ ಕುಂತಿದ್ದೆ ನಾನು. ಒಬ್ಬೊಬ್ಬರು ಗಣ್ಯರು ಬಂದಂಗೆಲ್ಲ ಸ್ವಲ್ಪ ಇದ್ದದ್ದು ಸರಿ ಸರಿ ಕೆಳಗೆ ಇಳಿದ್ಬಿಟ್ಟು ನಾನು ಕಡೆಗೆ. ಅಲ್ಲ ಅದ್ಭುತ ಅನ್ಬೇಕು. ಆದ್ದಕ್ಕೆ ಇಷ್ಟು ಹಾಸ್ಯ ಪ್ರವೃತ್ತಿ ಬಂತು ನಾನು. ಆಮೇಲೆ ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆಗಳ ಸ್ಪರ್ಧೆ. ಅದಕ್ಕೆ ಜಡ್ಜ್ ನಾನು. ಮಾರ್ಕ್ಸ್ ಹಾಕಬೇಕು. ಅಯ್ಯಪ್ಪೋ ಹಾಡಿದ್ರಿ ನಿಮ್ಗೆ ಹೇಳ್ತೀನಿ. ಹಾಡಿ ಸುಮ್ಮನೆ ಹೋಗ್ತೀವಿ. ಹಿಂದೆ ಬಂದು ಎಷ್ಟು ಹಾಕಿರಿ ಮಾರ್ಕಸ್? ಇನ್ನೊಂದು 5 ಹಾಕ್ರಿ. ಎಷ್ಟು ಬೇಕು ನನಗೆ? 25 ನಡಿ. ಹಿಂಗ ಇಷ್ಟೆಲ್ಲ ಆಗದ್ರಾಗ ಮುಂಜಾನೆ 4:45 ನೋಡ್ತೀನಿ ಕುಂತವ್ರು ಕಾಣವಲ್ರು. ಮಕ್ಕೊಂಡ್ಬಿಟ್ಟಾರ. ನಿದ್ದೈತಿ ಬಿಟ್ಟತಿ. ಯೋ ಶಿವನಿ ಯಾರಿಗೆ ಮಾತಾಡ್ತೀವಿ? ಹಂಗ ಮಾತೇನೋ ಮಾಡಿದ್ವಿ. 4:45 ಆಯ್ತು. ಚುಮು ಅನ್ನಕತ್ತಿ. ಅವಾಗ ಒಬ್ಬ ಅನೌನ್ಸ್ ಮಾಡಿ, ಈಗ ಪ್ರಾಣೇಶ್ ಅವರ ಹಾಸ್ಯ ಸಂಜೆ ಅಂದ. ಹೋದ್ ಸೊಳ ಮಗನ ನಿನ್ನೆ ಸಂಜೆ ಮುಂದೆ ಬಂದವ್ ತಿರುಗಿ ಬೆಳಗ್ಗೆ ಹರಿದೋತು. ಈಗ ಹಾಸ್ಯ ಸಂಜೆ ಅಂತೀಯಲ್ಲೇ ಏನು ಮಾಡ್ತೀವಿ? ಅದ್ನೆಂತ ಮಹನೀಯರೇ, ಮಹಿಳೆಯರೇ, ನಾನು ಪ್ರಾಣೇಶ್ ಅಂತ, ಗಂಗಾವತಿ ವಿ ಪ್ರಾಣೇಶ್ ಅಂತ ಹೇಳಿದ್ರೆ ಒಂದು ಮುದುಕಿ ಎದ್ದು ಬಿಡ್ತು ಮುಂದೆ. ಏನು ಯಪ್ಪ ನೀನು ಸಂಜೆ ಮುಂದೆ ನನ್ನ ಪ್ರಾರ್ಥನಾ ಆಡಕ್ಕೆ ಕರ್ಕೊಂಬಂದ್ರ ನಾ ಇನ್ನೂ ಪ್ರಾರ್ಥನಾ ಆಡಿಲ್ಲ ಅಂದ. ಯವ್ವ 350-400 ಹಾಡು ಕೇಳೀನಿ. ನಿಂದೊಂದು ವಜ್ಜೆ ಹಾಕತ್ತೇನೆ. ಒಗಿ ಬಾಂದ್ಯ ಬಂದು ಮುಂದೆ ನಿಂತು. ಅದು ಎಣ್ಣೆ ತಂದಳ್ರಿ. 1/4 kg ಅರ್ಧ kg ಎಣ್ಣೆ ತಂದು 2 ನೀಲಾಂಜನ ಹಚ್ಕೊಂಡು ಬೆಳತನ ಎಣ್ಣೆ ಹಾಕಿ ಆ ದೀಪ ಉಳಿಸ್ಯಾಳ. ಅದನ್ನ ಮೆಹತಿ ಮ್ಯಾಗ ಬಂದು ಯಪ್ಪ ಹಾಡ್ಲಾ ನೋ ಹಾಡ್ಯಾವ ಅಂದ. ಒಂದು ದಳದ ಕಮಲದಲ್ಲಿ ಒದಗಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. 2 ದಳದ ಕಮಲದಲ್ಲಿ ಎರಗಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಿಂಗ 3 ದಳ ಆಯ್ತು, 4 ದಳ ಆಯ್ತು, 5 8 ದಳ ಆಯ್ತು. 10 ಟೈಮ್ ನೋಡ್ಕೊಂತೀನಿ. ಮುಂಜಾನೆ 6. ಇನ್ನವಾಗ ಚಳಿಗಾಲ ಹಿಂಗ ಡಿಸೆಂಬರ್ ತಿಂಗಳಾಗ ಯಾರು ಬೆಳಕು ಪೂರ್ತಿ ಹರಿದಿದ್ದೇವೆ. 10 ದಳದ ಕಮಲದಲ್ಲಿ ಕಿತ್ತಿ ಬಂದ ಲಿಂಗವೇ ಸತ್ಯ ಶಾಂತಿ ಲಿಂಗವೇ ನಿತ್ಯ ಪ್ರಾಣ ಲಿಂಗವೇ. ಓಂ ನಮಃ ಶಿವ. ಒಂದೊಂದೊಂದ ಮುದುಕಿಗೆ ಗಂಟ್ಲು ಬೇನೆ ಹಾಕಿ ಬಿಡ್ತೀವಿ. ನಂತ ಕುಡಿಯಕ್ಕೆ ಬಾಟ್ಲೆ ನೀರು ಬಿಡಪ್ಪ, ಸ್ವಲ್ಪ ನೀರು ಕೊಡ ಅಂದು. ನೀರು ಕುಡಿಯಕ್ಕೆ ನಾನು ಕಡೆಗೆ ಹೇಳಿದ್ಲು ಮಂದಿಗೆ, ಯಪ್ಪ ಓಂ ನಮಃ ಶಿವ ಅಂದ್ರ ಬೆಳಕರಿಯಾಕೈತಿ ಅಂದು 10 ದಳದ ಕಮಲದಲ್ಲಿ ಅಂತ ಮಂದಿನ ಬಿಸ್ಬಿಟ್ಟು. ಅವ್ರು ಎದ್ದು ಕುಂತು ಓಂ ನಮಃ ಶಿವ ಆಕಳ ಸವನೆ ಅವನು ಎದ್ದು ಹೋಗೋನು. ಅವ್ರಿಗೆ ಈ ಕೆಲಸ ಹಚ್ಚಿ ನನ್ನ ಕಡೆ ಬಾಟ್ಲೆ ತರ ಯಪ್ಪ ಸ್ವಲ್ಪ ಕುಡಿಯಕ್ಕೆ ನೀರು ಕೊಡು ಅಂದ್ಲು. ಕೊಟ್ಟೆ. ಯವ್ವ ಇದ್ರಾಗ ಎಷ್ಟು ದಳ ಅದಾವ ನಾನು? ಯಪ್ಪ 108 ಅದಾವ ಅಂದ್ಲು. ಮುಗಿತಲ್ಲ ನನ್ನ ಕತೆ ಅನ್ಕೊಂಡು. 108 ದಳದ ಕತೆ ಅವತ್ತು ಹುಟ್ಟಿತಂದೆ. ಎಂತೆಂತ ಅನುಭವಕ್ಕೆ ಮೈ ಒಡ್ಡಿಕೊಳ್ರಿ. ನಾವು ಧ್ಯಾನ ಮಾಡ್ತೀವಿ, ನಾವು ಸೆಂಟರ್ಗೆ ಹೋಗ್ತೀವಿ, ನಮ್ಮನ್ನೆಲ್ಲರೂ ಯೋಗಿ ಅಂತ ಗುರುತು ಹಂಗೆ ಎಂದೂ ಮಾಡಬೇಡ್ರಿ. ನೀವೊಬ್ಬ ಯೋಗಿ, ಒಬ್ಬ ಲೀಡರು, ಒಬ್ಬ ಆಧ್ಯಾತ್ಮ ಜೀವಿ ಅಂತ ಗೊತ್ತೇ ಆಗಬಾರ್ದು ಜನರಿಗೆ. ಹಂಗೆ ಜನರ ಜೊತೆ ಬೆರಿಬೇಕು. ಅದು ಲೋಕಾನುಭವ. ಅಂಥ ಲೋಕಾನುಭವನ ತೆಗೆದುಕೊಳ್ಬೇಕು ನಾವು. ಕೇಳೋದು ನೀನು ಸೆಂಟ್ರಿಗೆ ಬರ್ತೀಯನ, ನಾ ಧ್ಯಾನ ಮಾಡ್ತೀಯನ ಅಂತ ಹಿಂಗೆ. ಇಲ್ರಿ ಏನು ಗೊತ್ತಿಲ್ಲ ನಡಿ ನಿನ್ನ ಜೊತೆ ಅಲ್ಲ. ಅವ್ರವ್ರು ಯಾರು ಏನೂ ಗೊತ್ತಿಲ್ವೋ ಅವ್ರು ಹುಡ್ಕೊಂಡು ಹೋಗ್ಬೇಕು. ಎಲ್ಲ ಸಂಘ ಸಂಸ್ಥೆಗಳ ಉದ್ದೇಶ ಇದೆ. ಅಂಥವ್ರನ್ನ ನಿಮಗೇನು ಎಳ್ಕೊಂತಿರಲ್ಲ ಅವನೇ ನಿಮ್ಮ ಮೊದಲ ಶಿಷ್ಯ ಆಗ್ತಾನೆ. ಶಿಷ್ಯ ಪರಂಪರೆ ಬೆಳೆಯೋದೇ ಹೀಗೆ. ಹೌದಾ? ಹೀಗೆ ಹಾಸ್ಯಕ್ಕೆ ಅಧ್ಯಾತ್ಮವನ್ನು ಜೊತೆಗೂಡಿಸ್ಬೇಕು ಅಂತ ಹೇಳಿ ಇವತ್ತು ಹೇಳಿದ್ರಿಂದ ನಿಮ್ಮೆಲ್ಲರಿಗೂ ಒಂದು ಮಾತುಗಳನ್ನ ಹೇಳ್ತೀನಿ. ಈಗ ಒಂದೆರಡು ಹಾಸ್ಯಕ್ಕೆ ಬರ್ತೀವಿ. ಏನು ಆಟೋದವ ಕೇಳ್ತಾರೆ ಬೆಂಗಳೂರಾಗ, ಏನಪ್ಪ ಎಲ್ಲಿ ಬರ್ತೀವಿ? ಎಲ್ಲಿಗಾರ ಬರ್ತೀನಿ ಹೇಳ್ರಿ ಅನ್ನಂತ. ಇವ ಸಿಟ್ಟಿಗೆ ಚಂದ್ರಲೋಕಕ್ಕೆ ಬರ್ತೀಯ ನಂಗಂದ್ರೆ ಅನ್ನಂತ. ಚಂದ್ರಲೋಕ 1200 ಕೋಟಿ ಆಗತ್ತೆ ನೋಡ್ರಿ ಅಂದಂತ.
1200 ಕೋಟಿ ಅಲ್ಲಲೇ, ಮೊನ್ನೆ 600 ಕೋಟಿಗೆ ಉಪಗ್ರಹ ಹಾರಿಸಿದ್ರು. ನೀ 1200 ಅಂತೆಲ್ಲ ಆಟೋದಾಗ ಚಂದ್ರಗ್ರಹಕ್ಕೆ ಬಿಡಕ ಮತ್ತೆ ವಾಪಸ್ ಖಾಲಿ ಬರ್ಬೇಕಲ್ರಿ ನಾನು ಅಂದವ. ಹೌದಲ್ಲ, ಬೆಂಗಳೂರಾಗ ಹಂಗೆ ಅದೊಂದು ಇರ್ತದ್ರಿ, ಲಾಂಗ್ ನೀವು ಕರೆದ ಮತ್ತೆ ರಿಟರ್ನ್ ಒಬ್ಬತ್ತ ಖಾಲಿ ಬರ್ಬೇಕಲ್ರಿ, ಅದನ್ನು ಕೊಡ್ರಿ ಅಂತ ನಾವು. ಹಂಗೆ ಹಾಸ್ಯ ಪ್ರಜ್ಞಿದ್ದ ಮನುಷ್ಯ ಬದುಕ್ತಾನ. ನೆಕ್ಸ್ಟ್, ನಾನು ಹೋಗಿರ್ತಕ್ಕಂಥ ಊರುಗಳ ಹೆಸರನ್ನು ಹೇಳ್ತಿದ್ದಾರೆ, ಯಾರಿಗೆ ಗೊತ್ತದೋ ಗೊತ್ತಿಲ್ಲ ನನಗೆ. ವಿಚಿತ್ರವಾದಂಥ ಊರುಗಳು. ನಾನು ಇದುವರೆಗೂ 432 ಊರು ಅಡ್ಡಾಡಿದ್ದೆ. 4000 ಕಾರ್ಯಕ್ರಮ, 31 ವರ್ಷ. ನನಗಲ್ಲ, ನನ್ನ ಸರ್ವೀಸಿಗೆ ನನಗೆ 64 ವರ್ಷ. ಈಗ ಅನಿಸ್ತೈತೆ 64 ಅಂತ ಯಾರಿಗಾರ? ಜಾಸ್ತಿನೇ ಅನಿಸ್ತೈತೆ. ನಿನ್ನೆ ಕೊಪ್ಪಳ ಜಾತ್ರೆಯಾಗ ಕೇಳಿದೆ, ನನ್ನ ವಯಸ್ಸು ಎಷ್ಟು? ಒಬ್ಬನು 80 ಅದಾವನ್ರಿ ಅಂದ, ಇನ್ನೊಬ್ಬತ್ತು 110 ಅದಾವನ್ರಿ ಅಂದ. ಹಂಗೆ ಹೊಡಿತಿರ್ತಾರೆ. ಅಬ್ಸರ್ವ್ ಮಾಡ್ರಿ ನೀವು, ನಿಮ್ಮ ತಾತ ಮುತ್ತಾತಂದ್ರು 50-60ಕ್ಕೆ ಸತ್ತೋಗ್ಯಾರ. 60 ವರ್ಷ ಅಂದ್ರೆ 60ರ ವರದ್ಧ. ಈಗಲೂ ನೀವು ಭೈರಪ್ಪನ ಕಾದಂಬರಿ ತೆಗೆದು ನೋಡಿದ್ರೆ 50ರ ವರದ್ಧ ಅಂತ ಬರೀತಾರೆ ಅವರು. ಈಗ 50ನೇ ವಯಸ್ಸಿಗೆ ಲಗ್ನ ಆಗ್ತಾರೆ. ಇನ್ನೊಂದು ಯಾಕ? ಆಹಾರದಲ್ಲಿ, ನಮ್ಮ ಚಟುವಟಿಕೆಗಳಲ್ಲಿ ಏನೋ ಒಂದು ಪಾಸಿಟಿವಿಟಿ ಬಂದೈತೆ. ಹಿಂಗೆ ಆಯುಷ್ಯ ಜಾಸ್ತಿ ಆಗೈತಿ. ಈಗ ಜಲ್ದಿ ಸಾಯಂಗಿಲ್ಲ. ಈಗ 80-85 ಇರ್ತಾನೆ. ಇವತ್ತು ಬೆಳಗ್ಗೆ ನಾನು ನಮ್ಮ ಸ್ನೇಹಿತನ ತಂದೆ ನೋಡ್ಬಂದೆ, 92 ವರ್ಷ. ನಾನು ನೋಡಿ, ಪ್ರಾಣೇಶ ಆರಾಮದೇನಪ್ಪ ಅಂದ. 92 ವರ್ಷ ಅವರಿಗೆ. ಮನೆ ಅಂದ್ರೆ ಎದ್ದ ಅಡ್ಡಾಡ ಕೈಕಾಲು ಶಕ್ತಿ ಇರ್ಕೊಂತ ಜೀವ ಹೋಗುವಂತು. ಅದು ಚಿಂತೆ ಮನೆಯವರಿಗೆ. ಊಟ ಗೀಟ ಎಲ್ಲ ಕರೆಕ್ಟ್ ಮಾಡ್ತಾನಪ್ಪ. ಹಿಂಗಂದ್ರೆ ಏನು ಮಾಡಕ್ ಪಾಪ ಅನ್ನೋದಕ್ಕೆ. ಲಾಂಗ್ಜೆವಿಟಿ ಅಂತ ಏನೋ ಅಂತಾರೆ ಇಂಗ್ಲೀಷ್ನಾಗ. ಅದಕ್ಕೆ ದೀರ್ಘಾಯುಷ್ಯ ಆಗತ್ತೀಗ ನಾವು. ಸುಲಭ ಸಣ್ಣ ವಯಸ್ಸಿನ ಸತ್ತು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂತವಾಗ್ಲಿ ನಿಜವಾದಂಥ ಮರಣ ಈ ದೇಹಕ್ಕೆ ಆಗ್ತಿರೋದು 85-90 ಮೇಲೆ. ಶುದ್ಧವಾಗಿ ಬಾಳಿದ್ರಿ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ಜೀವನ ನಿಮ್ಮದೈತೆ. ಮಾಂಸಾಹಾರ ಸರ್ ಮಾತಾಡ್ತಾ ಹೇಳಿದ್ರು, ಮಾಂಸಾಹಾರ ಮೋಸ್ಟ್ ಡೇಂಜರಸ್. ಅದನ್ನು ಬಿಡಲೇಬೇಕು ನಾವು. ಪ್ರಾಣಿಗಳು ನೋಡ್ರಿ, ಪೇಪರ್ನಾಗ ಕೆಚ್ಚಲ ಕೊಯ್ದಾರ ನೋಡ್ರಿ. ಹಬ್ಬ ತಾರಕ. ಇದು ಮನುಷ್ಯನ ಕ್ರೌರ್ಯದ ತಾರಕಾವಸ್ಥೆ. ಸಾಧ್ಯವೇ ಇಲ್ಲ ಇನ್ನು ಇವ್ರನ್ನ ಯಾರನ್ನೂ ಕಾಪಾಡೋದು. ಅದೊಂದು ಕ್ರಿಯೆನ. ಮೂಕ ಪ್ರಾಣಿ. ಅದ್ರ ಮೇಲೆ ಕುರಿ ಕೋಳಿ ಕಡಿಯೋದನ್ನು ಕೂಡ ನಾವು ವಿರೋಧಿಸ್ತೀವಿ. ಆದ್ರೆ ಕೆಲವ್ರು ಏನು ವಾದ ಮಾಡ್ತಾರೆ, ಏನ್ರಿ ಕುರಿ ಕೋಳಿ ಎಲ್ಲ ಕಡಿದು ತಿಂತಾರೆ, ಅವನ್ನ ಹಂಗ ಬಿಟ್ರೆ ಕಾಲಾಗ ಬರ್ತಾವ, ನಿಮ್ಗೆ ದಾರಿಗೆಲ್ಲ ಅಡ್ಡಾಡ್ತಾವ, ತಿಂದ್ರೆ ಕಮ್ಮಿ ಆಗ್ತೈತ್ರಿ ಸಂಖ್ಯೆ ಅಂತ ವಾದಿಸ್ತಾರೆ. ಹೌದಾ? ಹೆಂಗೈತೆ ಜೀವನ? ಅದಕ್ಕೆ ಶಾಲೆಗಳಲ್ಲೂ ಕೂಡ ಅಧ್ಯಾತ್ಮವನ್ನು ಹೇಳಬೇಕು ಅನ್ನೋ ನಾನು. ಎಲ್ಲ ವಚನ ಹೇಳ್ರಿ, ದಾಸ ಸಾಹಿತ್ಯ ಹೇಳ್ರಿ, ಎಂತೆಂಥವ್ರು ಅದಾರ, ಎಂತೆಂಥ ವಚನಗಳು ಹೇಳ್ಯಾರ. ಓದು ಹವ್ಯಾಸವನ್ನು ದಯವಿಟ್ಟು ಇಟ್ಕೊಳ್ರಮ್ಮ ಎಲ್ಲರೂ. ಭಾಳ ಒಳ್ಳೆ ಹವ್ಯಾಸ. ದಯವಿಟ್ಟು ಸೀರಿಯಲ್ ಯಾರು ನೋಡಂಗಿಲ್ಲಲ್ಲ? ಏನು ನೋಡ್ತೀರ? ಫೇಮಸ್ ಸೀರಿಯಲ್ ಯಾವುದು ಈಗ? ಏನೈತೆವ ಸೀರಿಯಲ್? 3 ತಾಸಿನ ಮುಗಿಸ್ಬೋದು ಅದನ್ನು. ಪಟ ಸಿನಿಮಾ ತೆಗೆದ್ರೆ 3 ತಿಂಗಳು ಜಡಿತಾರೆ ಅದನ್ನು. ಕೆಲವು ವಿಷಯಕ್ಕೆ ಗಂಡು ಹೆಣ್ಣಾಗ್ಬೇಕು, ಹೆಣ್ಣು ಗಂಡು ಆಗ್ಬೇಕು. ಆವಾಗಲೇ ಮಾನಸಿಕವಾಗಿ ಶಾಂತಿಯನ್ನು ಪಡಿತೀವಿ ನಾವು. ಹಿಂಗೆ ಹಾಸ್ಯದಲ್ಲಿ ಅನೇಕ ಬಗೆಗಳದ. ಏನು ಬಹಳ ಸ್ವಲ್ಪ ದಿವಸದಿಂದ ಅವಾಗಿನ ಎಲ್ಲ ಬೈಲಿಗೆ ಟಾಯ್ಲೆಟ್ ಹೋಗ್ತಿದ್ವಿ ನಾವು. ಬೆಂಗಳೂರಿನಲ್ಲಿ ನಾನೊಂದು ಮನೆ ತಗೊಂಡಾಗ ಇಲ್ಲಿಂದ ಕೆಲಸಕ್ಕೆ ನಮ್ಮೂರಿಗೆ ಕರ್ಕೊಂಡೆ. ನಮ್ಮ ಮನೆ ಕಟ್ಸಿ ಮನೆ ಖರೀದಿ ಮಾಡಿದ್ವಿ. ಹನುಮವ್ವ ಅಂತ ಆಕೆ ಹೆಸರು. ಮನೆ ಸ್ವಚ್ಛ ಮಾಡ್ತಾರೆ. ಸುಮ್ಮನೆ ಮನೆ ಆಕೆ ಇದ್ದಂಗೆ ಇದ್ಲು. ಎಲ್ಲ ಸ್ವಚ್ಛ ಮಾಡಿದ್ಲು. ಇನ್ನೇನ ಬಂತು, ಯಪ್ಪ ನಾನು ಚರ್ಗಿ ತಂದು ಹೋಗ್ಬೇಕಲ್ಲ ಅಂದ್ಲಾಕೆ. ಯವ್ವ ಬೆಂಗಳೂರಿದು ಚರ್ಗಿ ತೊಗೊಂಡು ನೀನೇನ್ರ ಹೋದಂದ್ರೆ ಬೇರೆ ಊರಿಗೆ ಹೋಗ್ಬೇಕು ನೀನು. ಈ ಊರಾಗಂತೂ 40-50 ಕಿಲೋಮೀಟರ್ ತನಕ ಬೆಂಗಳೂರು ಐತಿ. ಈಗ ನೋಡ್ರಿ ಬೆಂಗಳೂರು ತುಮಕೂರು ಏಕಾಗ್ಬಿಟ್ಟಾವ. ಎಲ್ಲೆಲ್ಲಿ ಜಾಗ ಇಲ್ಲ. ಇಲ್ಲಪ್ಪ ನಾ ಎಲ್ಲಾರ ಹೋಗಿ ಯಾರ ಮನೆ ಅಂದ್ರೆ ಕುಂತು ಬರ್ತಾಳಂದ್ಲು. ನನ್ನ ಒದಿಸ್ತಿದ್ದಿ, ನೀನು ಒದಿಸ್ಕೊಂತಿದ್ದಿ. ಮತ್ತೆ ಹೆಂಗಪ್ಪ ನಾನು ಚರ್ಗಿ ತಗೊಂಡು ಹೋಗೋದು ಅಂದ್ಲು. ಮನ್ಯಾಗ ಐತಿ ಬೇ ನಾನು. ಮನ್ಯಾಗ ಕುಂದ್ರಕತ್ತಿ ಬಿಟ್ರಿ ಊರಾಗ ಅಂದ್ಲು. ಹಂಗಲ್ಲವೇ, ಅದು ಟೈಲೆಟ್ ಅಂತ ಐತೆ, ಪೈಖಾನೆ ಅಂತ ಐತೆ ಅಂದೆ. ಅಯ್ಯಪ್ಪ ಅದೆಂತದ ನನಗೆ ಆಗದಲ್ಲಪ್ಪ. ಎಲ್ಲಿ ತುಮಕೂರು ಮಠ ಹೋಗಿ ತೆಮಿಗೆ ತಗೊಂಡು ಅಂದು ಎಲ್ಲಿ ತೋರ್ಸ ನೋಡ್ರಿ ಒಳಗೆ ಕರ ತೆಗಿ ಒಳಗೈತಿ ನೋಡು, ಅಲ್ಲೇ ನಳ ಐತಿ ನೋಡು. ಹೋದ್ ಒಳಗೆ 5 ಮಿನಿಟ್ ಆತು, 10 ಮಿನಿಟ್ ಆತು. ನಳ ಬಿಟ್ಟು ಶಬ್ದ ಬರ್ರ ಅಂತ ಗಸ್ 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 ಏನೋ ತಿಕ್ಕಿದಂಗೆ ಹಾಕತೈತಿ. ಹನುಮವ್ವ ಅಂತ 2 ಸಲ ಕೂಗಿದೆ. ಓಯಪ್ಪ ಬರ್ತೀನಿ ಇನ್ನ ಮುಗ್ದಿರ್ಲಿಕ್ಕೆ ಇಲ್ಬೋದು ಅಂತ. ನೀರು ಮ್ಯಾಗ ನನ್ನ ಮಗ ಚಪ್ಪ ಟ್ಯಾಂಕ್ ಖಾಲಿ ಆಗತೈತೆ, ಲೋಡದ ನಳ ಒಳಗ ಹಂಗ ಬಿಟ್ಟು ಬಂದಾರ ಯಾರು? ಇಲ್ಲೋ ಮರ ಹನುಮ ಹೋಗಿ ಹೇಳೋಯಪ್ಪ ಒಳಗ.
ಅರ್ಧ ತಾಸು ಆಗಿಂದ್ರಿ ತೆಗಿತಿಲ್ವೇ ನೀನು ಮ್ಯಾಗ ಟ್ಯಾಂಕ್ ಖಾಲಿ ಆಗಿತ್ತು ಅಲ್ಲಿ ನಳ ಬಂದಾತ್ರಿ ಅಪ್ಪ ನೀರು ಬಂದಾಗ ಮ್ಯಾಗ ಟ್ಯಾಂಕ್ ತುಂಬ್ರಿ ನಮಗ ನೀನ ಮಂಜಾಳಾಗ ನೀನೇ ಬುದ್ಧಿಗೆ ಡ್ಯಾಂಗ್ಸ ತೆಗಿ ಕದ ತೆಗಿಂತ ನಾ ತೆಗೆದ್ಬಿಡ್ತಾನೆ ತೆಗೆದು ಬೆವತ್ತು ರಾಡ್ರಿ ಅಡ್ಯಾಗ ಏನವಿದಂದು ಅಪ್ಪ ಎಂತಲ್ಲಿ ಕಳಿಸಿಯೋ ನನ್ನ ಈ ಕಾಲು ಹೊರೋ ಸ್ಟೆಪ್ಸ್ ಇರ್ತಲ್ರಿ ಬೊಂಬೈ ಟೈಲೆಟ್ನಾಗ ಅವು ಅವಾಗ ಪಾದದ ಆಕಾರ ಇರ್ತಿದ್ವು ಅವ 4 ಬಳ್ಳು ಇರ್ತಿದ್ವು ಪಾದದ ಆಕಾರ ಮಾಡಿರ್ತಿದ್ವು ನೆನಪೈತೆ ಹಳೆ ಮಂದಿಗೆ ಈಗ ಸ್ಕ್ವೈರ್ ಬಂದವ ಈಗ ಹಿಂಗ ಚೌಕ್ ಬಂದವ ಅವಾಗ ಪಾದದ ಆಕಾರನ ಆ ಬಳ್ಳು ಬಳ್ಳು ಕರೆಕ್ಟ್ ಇಟ್ಕೊಂಡು ಕುಂದಿರ್ತಿದ್ವಿ ಅಲ್ಲಿ ಅವ್ರು ಅದ್ರ ಮೇಲೆ ನೋಡ್ಬಿಟ್ರ ಆಕಿ ಏನಲ್ಲ ಅಪ್ಪ ಎಲ್ಲಿ ನಾನು ತೆಂಪಿನ ಕುಂದ್ರಾಗ ಕಳಿಸಿ ನೀನು ಸ್ವಾಮಿಗಳ ಪಾದ ಅದಾವೆ ಓದ್ಸದ ಅವು ಸ್ವಾಮಿಗಳ ಪಾದ ಯಪ್ಪ ಗವಿ ಐತಿ ನೋಡಲ್ಲ ಗವ್ಯಾಗ ಐಕ್ಯ ಆಗ್ಯಾರ ದೇಹ ಹೋಗಾಕ ದೊಡ್ಡದು ಇದು ಹೋಲ್ಬೇಕು ಆತ್ಮ ಅಷ್ಟ್ರಾಗ ಹೋಗ್ಬಿಟ್ಟೈತೆ ಯಪ್ಪ ಪಾದದ ಮ್ಯಾಗ ನನ್ನ ಪಾದ ಇಟ್ಟು ಕುಂದ್ರಲ್ಲ ನಾನು ಅದಕ್ಕೆ ಒಂದು ತಿಕ್ಕಿ ಪೂಜೆ ಮಾಡಿದ್ನಪ್ಪ ಅಂದ್ಲು ಪರಮಾತ್ಮ ನೋಡ್ರಿ ದೇವರು ಒಲಿಯದ ಅಂತವ್ರಿಗೆ ನಾವು ದೇವರ ಮೂರ್ತಿಗಳ ಮುಂದೆ ದೇವಸ್ಥಾನಗಳ ಮುಂದೆ ಅಂತ ದೇವರು ಅದಾನೋ ಇಲ್ಲೋ ಅಂತ ಯೋಚನೆ ಮಾಡ್ತೀವಿ ಆದ್ರೆ ಆ ಮುದುಕಿ ಆ ಪಾದಗಳಲ್ಲಿ ಶಿವನ ಪಾದ ಕಾಣ್ಲು ಆ ಡೈಲೆಕ್ಟಿನ ಹೋಲ್ನೊಳಗ ಗವಿಯನ್ನು ಕಾಣ್ಲು ಇಲ್ಲಿ ಐಕ್ಯ ಅಂಥವ್ರಿಗೆ ಮೋಕ್ಷ ಆಕತ್ರಿ ನಮಗಾಗದಲ್ಲ ಪಂಡಿತರಿಗೆ ಇದು ಎಂಥ ಅದ್ಭುತವಾದಂಥ ಹಾಸ್ಯ ಆದ್ರೂ ಸಹಿತ ಇದರಾಗೆ ಎಂಥ ತತ್ವ ಐತೆ ಇದನ್ನು ಹೇಳಿದಾಗ ಎಲ್ಲ ಜನ ಹೋಗ್ತಾರೆ ಇವತ್ತಿಗೂ ಅನೇಕ ಊರುಗಳಲ್ಲಿ ಇಂಥ ಮುಗ್ಧ ಹೆಣ್ಮಕ್ಳು ಅದಾರ ದೇವ್ರು ಅವ್ರಿಗೆ ಕಾಣ್ತಾನೆ ಪೂಜಾರಿ ಎಂದು ದೇವ್ರು ಒಂದು ಉದಾಹರಣೆ ಇಲ್ರಿ ಪೂಜಾ ಮಾಡೋರಿಗೆ ದೇವ್ರು ಎಂದೂ ಒಲಿಯಂಗಿಲ್ಲ ಧ್ಯಾನ ಮಾಡೋರಿಗೆ ಒಲಿತಾನೆ ಅದಕ್ಕೆ ಧ್ಯಾನ ಕೇಂದ್ರಗಳು ಹುಟ್ಟಿರೋದೇ ಈ ಕಾರಣಕ್ಕೆ ಧ್ಯಾನಕ್ಕೆ ಒಲಿಯುವ ಹರಿ ಅಂತ ಹೇಳ್ತಾರೆ ಪೂಜಾ ಮಾಡಿದ್ರಲ್ಲಿ ಕಡ್ಡಿ ಪೆಟ್ಟಿ ಪೂಜಾ ಮಾಡ್ತೀವಿ ಎಲ್ಲ ನಾನು ಹಿಡಿದು ಕೇಳ್ತೀನಿ ಹೊಯ್ಕೊಂತ ಪೂಜಾ ಮಾಡ್ತೀವಿ ಕಡ್ಡಿ ಪೆಟ್ಟಿತಾ ಎಣ್ಣಿತಾ ಜಲ್ದಿ ಎಷ್ಟು ಹೊಲಸಾಗೈತೆ ನೋಡಿ ದೇವ್ರ ಕಟ್ಟಿ ವರ್ಷ ಏನಿಲ್ಲ ನೀನು ನೋಡಲ್ಲ ಫೋಟೋದ ಮ್ಯಾಗ ಗೀಡು ಕಟ್ಟೈತಿ ಒಯ್ಕೊಂತ ವಾದಿರಿಕೆಂತ ದೆಬ್ಬ ನೀರು ಸೋಗೋದು ಯಾವತ್ತಿಗೂ ಇವತ್ತಿ ಬಿಡೋದು ನಾವು ಇವತ್ತಿ ಬೆಳ್ಕೊಳ್ಳೋದು ಆತ್ಗೂ ಕುಂಕುಮ ನಮಗೂ ಕುಂಕುಮ ಮಂಗಳಾರತಿ ಮಾಡಿದ್ರಾಗ ತಾಯಿ ಮಾತು ಸಾಲಿ ಹುಡ್ರ ಆಟೋ ಬಂತು ಆತನ ಬರ್ತಡೆ ಊದಿನ ಕಡ್ಡಿ ಬೆಳಗ್ಗೆ ಎಲ್ಲಿ ಬೇಕಲ್ಲಿ ಇದು ಪೂಜಾ ವಲ್ಲನೋ ಹರಿ ವಲ್ಲನೋ ಅಂತ ಹಾಡೈತೆ ದಾಸರು ಇಂಥ ಪೂಜೆ ತಾಳ ಮೇಳಗಳಿದ್ದು ಪ್ರೇಮವಿಲ್ಲದ ಗಾನ ವಲ್ಲನೋ ಹರಿ ವಲ್ಲನೋ ಗಂಟೆ ಜಾಗಟೆಗಳಿದ್ದು ಮನಸ್ಥಿಮಿತಲ್ಲಿರ್ತಕ್ಕಂಥ ಪೂಜೆ ವಲ್ಲನೋ ಹರಿ ಎಷ್ಟು ಹೇಳ್ತಾರೆ ಕೇವಲ ಧ್ಯಾನ ನೀವೇನು ಮಾಡ್ತಾ ಇದ್ದೀರಿ ಈಗ ಧ್ಯಾನಸ್ಥ ಸಂಸ್ಥೆಗಳು ಅತ್ಯಂತ ಎಕ್ಸಾಕ್ಟ್ ನಿಮ್ಮನ್ನು ಬಂದು ಭಗವಂತ ದೇವಸ್ಥಾನ ಧ್ಯಾನದೊಳಗೆ ಮೈ ಮಾಡ್ತೀರಿ ಅಂದ್ರೆ ಬಾಹ್ಯ ಪ್ರಪಂಚದೊಳಗೆ ಏನು ನಡೀತಿ ಅಂತ ಕಣ್ಣು ಮುಚ್ಚಿಕೊಂಡು ನೋಡಿ ಹೇಳೋಂಥವ್ರು ಇದ್ದಾರೆ ಮಹಾನುಭಾವರು ಹೌದಾ ಅವರೆಲ್ಲ ಇದೇ ಧ್ಯಾನ ಮಾಡಿದವರು ಇಂಥ ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳಂಗಿಲ್ಲ ಮೂರ್ತಿ ಪೂಜೆ ಬೇಕು ಹೆಂಗೆ ಮೊದಲು ಪಾಟಿ ಮೇಲೆ ಬರೀತೀವಿ ನಾವು ಅವು ಪಾಟಿ ಮೇಲೆ ಬರ್ದಂಗೆ ಸಾಯತನ ಪಾಟಿ ಮೇಲೆ ಬರಂಗಿಲ್ಲ ನೋಡ್ರಿ ಆಮ್ಯಾಗ ಪೆನ್ ಬರ್ತೈತಿ ಕಾಪಿ ಬರ್ತೈತಿ ಕಡೆಗೆ ನೆನಪೈತೇಳೋ ಮತ್ತೆ ಯಾಕೆ ಬರ್ಕೊಳ್ಳಿ ಅಂತೀವಿ ಪೂಜೆಗೂ ಇದೇ ನ್ಯಾಯ ಅನ್ವಯಿಸ್ತೈತಿ ಎಲ್ಲಿ ಕಂಡಲ್ಲಿ ಕರಿಲೇನು ದೇವ್ರನ್ನ ಅನ್ನುವಂಥ ಮಹಾನುಭಾವರಿದ್ರು ಸ್ವಲ್ಪ ವರ್ಷಗಳಿಂದ ನಾವು ಕೆಲವಂಥ ಸಂತರು ನೋಡಿದ್ರು ಯಾರ್ಯಾರು ಸುಳ್ಳೋಣ ಏನೂ ಬೇಕಾಗೋದಿಲ್ಲ ಲಂಗೋಟಿ ಮೇಲೆ ಈ ಒಬ್ಬ ರಾಜ ಇದು ಸಾರಿ ಯಾರು ಇದ್ರಲ್ಲಿ ಬರ್ತದೆ ಭಾಗವತದಲ್ಲಿ ಬರ್ತದೆ ಜಾನಕಿ ತಂದಿ ಮಿಥಿಲೆಯ ರಾಜ ಸೀತಾನ್ ತಂದಿ ಜನಕ ರಾಜ ಮನಿ ಕಂಬಗಳೆಲ್ಲ ಬಂಗಾರವಿದ್ದು ಅಂತ್ರಿ ಮನಿ ಕಂಬೆಲ್ಲ ಬಂಗಾರ ಮೆಟ್ಲುಗಳ ಬಂಗಾರ ಹಾಸುವಂತ ಹಾಸಿಗೆ ಬಂಗಾರ ಅತ್ಯಂತ ಶ್ರೀಮಂತವ ಮಿಥಿಲೆಯ ಅರಸು ದಾನ ಧರ್ಮಗಳು ಹಂಗ ಮಾಡ್ತದ ಅವನ ಮನೆಯಾಗ ಬಂಗಾರದ ವೃಷ್ಟಿ ಆಗ್ತಿತ್ತು ಅವ್ ಬಯಸಿದ ಕೈಯ ಬಂಗಾರ ಬರ್ತಿತ್ತು ಅವ್ ಮುಟ್ಟಿದ ಪಾತ್ರೆ ಪಟಗಳು ಬಂಗಾರ ಆಗ್ತಿದ್ವು ಅಂತ ಶಕ್ತಿ ಇತ್ತು ಜನಕರಾಜನ ಆತನ ಮಗಳೇ ಸೀತೆ ಭೂಮಿಯಲ್ಲಿ ಸಿಕ್ಕಿ ಲೋಲುಪನಾಗಿ ಮೆರೀತಿದ್ದ ಆತನನ್ನು ಅತ್ಯಂತ ವೈರಾಗ್ಯದಿಂದಿರ್ತಕ್ಕಂಥ ರಾಜ ಅಂತ ಇವತ್ತು ಹೇಳಿಸ್ತಾರೆ ವೈರಾಗಿಗಳಲ್ಲಿ ವೈರಾಗ್ಯಶಾಲಿಗಳಲ್ಲಿ ಯಾರ ಮೇಲಂದ್ರೆ ಜನಕರಾಜ ಶ್ಲೋಕಗಳು ಬರ್ತದೆ ಜನಕರಾಜ ಫಸ್ಟ್ ಅತ್ಯಂತ ವೈರಾಗ್ಯವನ್ನು ಹೊಂದಿರತಕ್ಕಂಥವನು ಜನಕರಾಜ ಬಂಗಾರದ ಅರಮನೆ ಐತಿ ಇದು ಕೆಲವು ಸಾಧುಗಳಿಗೆ ಸರಿ ಬರಲಿಲ್ಲ ಅವನೇ ಮನ್ಯಾಗ ಬಂಗಾರ ತಟ್ಟೆ ಕುಣ್ತಾನ ಬಂಗಾರ ಕಂಬ ಬಂಗಾರ ಹಾಸಿಗೆ ಮಾಡ್ಕೊಂತಾನ ಅವನೇ ವೈರಾಗ್ಯಲಿ ಪರೀಕ್ಷೆ ಮಾಡ ನಾವು ನೋಡಿ ಲಂಗೋಟಿ ಬೇಕದಿ ಅಂದು ಪರೀಕ್ಷೆ ಮಾಡ್ತೀನಿ ಅಂತ ಒಬ್ಬ ಹೊಂಟು ಬಿಟ್ಟನ್ರಿ ಒಂದು ಲಂಗೋಟಿ ಒಂದು ಕಟ್ಟಿಗೆ ಆ ಕಟ್ಟಿಗೆ ಕೊನೆಗೆ ಒಂದು ಗಂಟು ಕಟ್ಟಿದೆ ಆ ಗಂಟಿಗೆ ಇನ್ನೊಂದು ಲಂಗೋಟಿ ಒಂದು ಚೆರಿಗೆ ಇಷ್ಟೇ ಅವನು
ಎಲ್ಲರೂ ಅವ್ನು ಸೆಲೆಕ್ಟ್ ಮಾಡಿದ್ರು. ನೀ ಇದ್ದದ್ರಾಗ ವೈರಾಗ್ಯಪ್ಪ, ಬರೀ ಲಂಗೋಟಿ, ಒಂದು ಬಡಿಗಿಗೆ ಒಂದು ಗಂಟು, ಅದ್ರಾಗ ಒಂದು ಚೆರಿಗೆ, ಇನ್ನೊಂದು ಲಂಗೋಟಿ, ನೀನೇ ನಿಜ, ನೀ ಪರೀಕ್ಷೆ ಮಾಡ್ತಾಳ. ಅವನೇ ವೈರಾಗಿ ಬಂದು ನಮ್ಮಂಗೆ ಆಗ್ಬೇಕವ. ಬಂಗಾರದ ಅರಮನೆಗೆ ಬಂಗಾರ ಚಮಚ ತಗೊಂಡು ವಿರಾಗಿ ಅನ್ಸಿ ಅಂತಾನ. ಇಲ್ಲ, ಹೋಗಿ ಪರೀಕ್ಷೆ ಮಾಡಿ ಬರ್ರಿ ಬುದ್ಧಿ. ಜನಕರಾಜ ಯಾರೇ ಬರಲಿ ಅತ್ಯಂತ ಆಧಾರದಲ್ಲಿ ಸ್ವಾಗತಿಸ್ತದೆ ವಿರಾಗಿಗಳನ್ನು. ಬರ್ರಿ ಅರಮನೆ ನೋಡ್ತಾನೆ, ಅನಿಸ್ತು ಏನು ಬಂಗಾರ ತಟ್ಟ್ಯಾಗ ಊಟ ಕೊಟ್ಟು ನಾವು ಉಣ್ಣಂಗಿಲ್ಲ, ಬಹುಶಃ ಹಾಕಂಗ ಒಂದು ರೂಮ್ ಕೊಟ್ಟು ನೋಡಿದೆ, ಎಲ್ಲ ಕಂಬ ಹಾಜಿ. ಏನು ರಾಜ ಇವು? ಒಂದು 3-4 ದಿನ ಇದ್ದು ನೋಡಿದೆ, ಇದು ರಾಜ ಅಲ್ಲ, ವಿರಾಗಿ ಅಲ್ಲಿ. ಒಂದು ವಾರ ಆಗಿಂದ ಒಂದು ಸಾಯಂಕಾಲ, ನಡ್ರಿ ಗುರುಗಳ ಇಲ್ಲಿ ನಮ್ಮೂರ ಸಮೀಪ ಒಂದು ಹಳ್ಳ ಹರಿತೈತಿ, ಹಳ್ಳದ ದಂಡಿ ಕುಂತು ಮಾತಾಡೋಣ ಅಂತಂದು ಹೊಂಟ. ಅಲ್ಲಿ ಹೋಗಿ ಕುಂತರು. ಅಲ್ಲಿ ಹೋಗಿ ಇಬ್ರು ಕುಂತು ಕೇಳಿದೆವು ಪ್ರಶ್ನೆ, ಯಾರು ಸಾಧು, ಜನಕರಾಜ ನೀನು ಪರೀಕ್ಷೆ ಮಾಡೋದಕ್ಕೆ ಬಂದಿನ, ನೀನ ಜನಕ, ನೀನ ವೈರಾಗಿ, ಎಲ್ಲ ಬಂಗಾರದ ಮನೆ, ಎಷ್ಟು ವೈಭವ ಐತಿ, ಬಂಗಾರ ತಟ್ಟೆ ಉಣ್ತೀವಿ, ಬೇಕಾದ ಉಣ್ತೀವಿ. ನಿನ್ನ ವಿರಾಗಿ ಅಂತೈತಲ್ಲ ಜಗತ್ತು, ತತ್ವಜ್ಞಾನ ನಿನ್ನ ವಿರಾಗಿ ಅಂತ ಹೇಳ್ತೈತಿ, ಜನಕನಂತ ವಿರಾಗಿ ಇನ್ನಲ್ಲ ಅಂತ ಹೇಳ್ತೈತಿ. ಹೌದು ಬುದ್ಧಿ, ಏನು ನಿಮ್ಮಂಥವ್ರು ಅಂತೀರಿ, ವಿರಾಗಿಗಳು ನೀವೇ ಅಂತಂದು ತಿರುಗಿ ನೋಡ್ತಾರ್ರಿ. ಇಡೀ ಜನಕರಾಜನ ಅರಮನೆ ದಗ್ಗ ಹತ್ತಿ ಉರಿಯಾಕತ್ತೈತಿ, ಬೆಂಕಿ ಎತ್ತಿ ಬಿಟ್ಟಿತ್ತು. ಜನಕರಾಜ ನಿನ್ನ ಅರಮನೆ ಬೆಂಕಿ ಎತ್ತೈತೆ, ಹತ್ಲೆ ಬಿಡ್ರಿ ಬುದ್ಧಿ, ನೀವೇನು ಉಪದೇಶ ಅದಕ್ಕೆ ಅದು ಹಂಗೆ ಉರಿತಿತ್ತು. ನೀವು ಹೇಳ್ರಿ, ನಾನು ಹೇಳಕ್ ಸಾಧ್ಯ ಇಲ್ಲ, ಯಾಕ ನಂದು ಬಡಿಗಿ ಒಂದು ಲಂಗೋಟಿ ಚೆರಿಗೆ ಅಲ್ಲೇ ಐತಿ. ನೀವೇನು ನನಗೆ ಕೋಣಿ ಕೊಟ್ಟಿಯಲ್ಲ, ಕೋಣ್ಯಾಗ ನಂದು ಬಡಿಗೆ ಐತಿ ಮರ, ಒಂದು ಇನ್ನೊಂದು ಎಕ್ಸ್ಟ್ರಾ ಲಂಗೋಟಿ ಐತಿ, ಒಂದು ಚೆರಿಗೆ ಐತಿ ನಂದು, ನಾನು ತಗೋಬೇಕ ಪಾಯಪ್ಪ, ನೀನೇ ಓಡೋದು. ನಾನು ಅರಮನೆ ಹತ್ತಿ ಉರಿದ್ರು ಸಹಿತ ನಂದಲ್ಲ, ಎಷ್ಟು ದಿವಸ ಇದ್ದೇ ಈ ಉರಿಯಾಕತೆ ತಿಳ್ಕೊಂಡವನು ವಿರಾಗಿ ಜನಕರಾಜ ಚೆರಿಗೆ ಲಂಗೋಟಿ ಓಡೋದು ಹೊಸ. ಹೌದಾ? ಇಂತಹ ಕಥೆಗಳನ್ನು ಭಾಗವತದ ಕಥೆಗಳು ಅಂತ ಕರೀತಾರೆ. ದಯವಿಟ್ಟು ಅದನ್ನು ಓದ್ರಿ. ನಾವೇನು ಮಾಡಿಬಿಟ್ಟಿವಿ ಅಂದರೆ, ಲಿಂಗಾಯತರಾದವರು ಶರಣ ಸಾಹಿತ್ಯ ಓದಬೇಕು, ಬ್ರಾಹ್ಮಣರಾದವರು ಗೀತಾ ಪುರಾಣಗಳು ಓದಬೇಕು. ಎಲ್ಲ ಧರ್ಮ ಗ್ರಂಥಗಳ ಮೂಲ ಬಸವಣ್ಣನ ವಚನಗಳು ಏನು ಎಲ್ಲ ಉಪನಿಷತ್ತುಗಳಿಂದ ಬಂದಂಥ ಉಪನಿಷತ್ತುಗಳನ್ನು ಸರಳೀಕೃತಗೊಳಿಸ್ತೇವೆ. ಸರ್ವಜ್ಞ ಉಪನಿಷತ್ತು ವೇದಗಳನ್ನು ಸರಳೀಕೃತಗೊಳಿಸ್ತೇವೆ. ಎಲ್ಲ ನಮ್ಮ ಹೇಳಿದ್ರೆ ಟೋಟಲ್ ಒಂದೇ ಸತ್ಯಮೇವ ಜಯತೆ. ಅವರು ಅದನ್ನು ಆ ಸಂಸ್ಕೃತ ಹೇಳಿರ್ತಾರೆ. ಎಲ್ಲ ಗ್ರಂಥ ನನ್ನ ಮನೆಗೆ ಬಂದು ನೋಡ್ರಿ, ಶರಣ ಸಾಹಿತ್ಯ, ಜೈನ ಸಾಹಿತ್ಯ, ವೇದ ಪುರಾಣ ಎಲ್ಲ ಕನ್ನಡದಾಗ, ಸಂಸ್ಕೃತ ಬರಂಗಿಲ್ಲ. ಶ್ರೀಮದ್ ಭಾಗವತ ಅಂತ ಐತೆ. ಭಾಗವತ ಅಂದ್ರೆ ಅದ್ಭುತವಾದಂಥ ಗ್ರಂಥ. ಮಧ್ವಾಚಾರ ಅಂತ ಹೆಸರು ಕೇಳಿ. ಅವರು ಹನುಮ, ಭೀಮ, ಮಧ್ವ 3 ಅವತಾರಗಳನ್ನ ತಾಳಿದಂಥವ್ರು. ಏನು ತ್ರೇತಾಯುಗದಲ್ಲಿ ಆಂಜನೇಯನಾಗಿರ್ತಕ್ಕಂಥವ್ರು, ದ್ವಾಪರದಲ್ಲಿ ದ್ವಾಪರ ಹನುಮ, ಭೀಮಸೇನಾಗಿದ್ದರು, ಅವರೇ ಮಧ್ವಾಚಾರ್ಯ. ಈಗ ಬ್ರಾಹ್ಮಣರೇ ಮಧ್ವಾಚಾರ್ಯ. ಅವರೆಲ್ಲ ಶಾಸ್ತ್ರಗಳ ಸಾರ ಉಳಿದೆಲ್ಲ ಸಾಹಿತ್ಯಕ್ಕೆ ಇವತ್ತು ಹಂಚಿಬಿಟ್ಟದೆ. ಅದನ್ನೇ ತಗೊಂಡು ಎಲ್ಲರೂ ವಿವರವಾಗಿ ಹೇಳ್ತಾರೆ. ಒಪ್ಪಾಕತಾ ಇರೋದಂಗಿಲ್ಲ. ಅಂಥದನ್ನು ಕನ್ನಡದಲ್ಲಿ ಮಾಡ್ಯಾರ. ಅದನ್ನು ತಂದು ನಾನು ಓದ್ತಿರ್ತೀನಿ. ಆ ಗ್ರಂಥಗಳು ಓದಿದಾಗ ನನಗೆಲ್ಲ ಧರ್ಮಗಳ ಬಗ್ಗೆ ಆಸಕ್ತಿ ಹುಟ್ಟಿದ್ದೆ ಈ ಕಾರಣಕ್ಕೆ. ನಾನು ಎಂದೂ ಜೋಕ್ ಓದಂಗಿಲ್ಲ, ಹೇಳ್ಬೇಕಂತ ಜೋಕ್ ಓದಂಗಿಲ್ಲ. ಅವನು ಓದೋದ್ರಿಂದ ನನ್ನ ತಲೆಯಾಗ ಬೇರೆ ಬೇರೆ ವಿಷಯ ಬರ್ತಾವೆ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಅದನ್ನು ಓದಿಸ್ರಿ. ಇವತ್ತು ಬರೀ ರ್ಯಾಂಕು, ಒಂದು ನೌಕರಿ ತಗೋಬೇಕು. ಬಸವಣ್ಣನ ವಚನ, ನಾವು ಲಿಂಗಾಯತರಾಗಿ ಹುಟ್ಟಿವಿ, ನಾವು ಶೆಟ್ರಾಗಿ ಹುಟ್ಟಿವಿ, ಎಸ್ ಓಕೆ, ಅಲ್ಲೂ ಅವೇ. ನೀವು ಯಾವುದೇ ಸಂತರ ಪುರಾಣಗಳನ್ನ ತಗೊಳ್ರಿ, ಸಾರ ಒಂದೇ ಸಾರ, ಒಂದೇ ಶಕ್ತಿ, ಒಂದೇ ತತ್ವ. ಅವ್ರವ್ರ ಭಾಷೆ, ಅವ್ರವ್ರ ಬೆಳೆದ ಪರಿಸರದಿಂದ ಅದನ್ನು ನಾವು ಕಲಿತೀವಿ ಅಂತ ನನ್ನ ಅಭಿಪ್ರಾಯ. ಇದು ನಿಮ್ಗೆ ಹೆಂಗೈತೆ ಗೊತ್ತಿಲ್ಲ. ಆ ದಿಸೆಯಲ್ಲಿ ಪ್ರಯತ್ನ ಮಾಡ್ರಿ ಅಂತ ಹೇಳ್ತಾ, ಸಂಜೆ ಕರ್ಸಿದ್ವಿ, ನೀವು ಪುರಾಣ ಹೇಳಕತ್ತೀರಿ ಅಂತ ಅನ್ಬೇಡ್ರಿ. ಫಂಕ್ಷನ್ಗೆ ಹೆಂಗೆ ಕರೀತಾರೆ ನಮ್ಮನ್ನ ಅಂತ ನಮ್ಮ ಸೊಸಿ ನೆನಪು ಮಾಡಕತ್ತಲ್ಲ. ಅದು ನೋಡ್ರಿ ಭಾಳ ಸಿಸ್ಟಮೆಟಿಕ್. ನಮ್ಮ ಒಗ್ಗ ಅವರು ಇದನ್ನ ಸುಮಾರು ಒಂದು ತಿಂಗಳಿಂದ ಬರ್ಸಿರಿ. ಯಾಕಮ್ಮ ತಿಂಗಳಿಂದ ಬರ್ಸಿರಿ. ಇವತ್ತೆಲ್ಲ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಇವತ್ತು ಕ್ಯಾಂಟೀನ್ ಬಂದ್ ಐತೆ. ನಾವು 4 ಮಂದಿ ಸಲುವಾಗಿ ಕ್ಯಾಂಟೀನ್ ತೆಗೆದು ಅಡುಗೆ ಮಾಡಿ ಹಾಕಿದಾವ. ನಿಮ್ದು ಆತಿಲ್ರಿ, ಯಾಕಪ್ಪ ನಾವು ಏನು ಈಗ ನಿಮ್ಮ ಸಲುವಾಗಿ ನಾವು ಇಲ್ಲಿ ಮಾಡೀವಿ, ಇಲ್ಲಿಕ್ರಿ ಎಲ್ಲರೂ ಅಲ್ಲಿಗೆ ಹೋಗ್ಯಾರ ಇವತ್ತು ಅಂತೇಳಿ ವಾಪಸ್ ಬಂದು. ಇವೆಲ್ಲ ಅದೇ ಸಿಸ್ಟಮೆಟಿಕ್ ನೋಡಿ. ಚಂದ ಕುಂತೀರಿ. ಕೆಲವು ಹಳ್ಳಿಯಿಂದ ನನಗೆ ಫೋನ್ ಬರ್ತೈತ್ರಿ. ಹೇಳ್ಬೇಕು, ನಮ್ಮ ಮಂದಿ ಬಲ್ಸಾಣೆ ಮಂದಿ, ಅವ್ರ ಹಾಸ್ಯನ ನಾನು ಬಳಸೋದು. ಈಗ ನೋಡಿ ಹೇಳಿದ್ರಿ, ಸರ್ ಹಿಂಗೆ ಕೂಡಲ ಸಂಗಮದಾಗ ಅದೇ ನೀವು ಮಾತಾಡಿದ್ರಿ, ಆಡಿಟೋರಿಯಂ ಕಾರ್ಯಕ್ರಮ ಇಂಥ ಡೇಟ್ ಬರ್ಕೊಟ್ರಿ, ಹೇಳ್ಬಿಟ್ರು, ಬರ್ಕೊಂಡು ಕರೆಕ್ಟ್ ಆ ಟೈಮಿಗೆ ಇಲ್ಲಿ ಬಂದು. ನಿನ್ನೆ ಕೊಪ್ಪಳ ಜಾತ್ರೆಗಿದೆ. ಕೊಪ್ಪಳ ಜಾತ್ರೆ ಅಂತೂ ನಿಮಗೆಲ್ಲ ಗೊತ್ತು. ನಿನ್ನೆ ಕೂಡ ಕನಿಷ್ಠ 1 ಲಕ್ಷ ಜನ ಇದ್ರು. ಎಲ್ಲರೂ ಅರ್ಧರಾತ್ರಿ ಒಳಗೆ ಈ ಕಾರ್ಯಕ್ರಮ ಕೇಳಿದ್ರು.
ಏನು ಸಾರ ಕೆಲವರು ಫೋನ್ ಮಾಡ್ತಾರೆ, ನೈಸ್ ಸರ್ ಇಂಥ ದಿನ, ಎಸ್ಪೆಷಲಿ ಬೆಂಗಳೂರು ಮೈಸೂರು, ಸರ್ 12ನೇ ತಾರೀಕು ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ ಮೇಡಮ್. ಸರ್ ಹಿಂದಿನ ದಿವಸನೇ ಬಂದ್ಬಿಟ್ಟು ಬೆಳಗ್ಗೆ ಒಂದು ಸಾಯಂಕಾಲ 2 ಕಾರ್ಯಕ್ರಮ ಇದೆ, ಅವತ್ತು ನೈಟ್ ಹ್ಯಾಕ್ ಮಾಡಿ ನೆಕ್ಸ್ಟ್ ಹಾಕಿ, ಅಷ್ಟು ನೈಸ್ ರೀ, ಇಷ್ಟು ಸಂಭಾವನೆ ಕೊಡ್ತೀವಿ, ಇಷ್ಟು ಸತ್ಕಾರ ಐತೆ, ಈ ಕಾರ್ಯಕ್ರಮ ಮುಗಿದ್ಮೇಲೆ ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಇಷ್ಟೆಲ್ಲ ಡಿಟೇಲ್ ಹೇಳ್ತಾರೆ. ಕೆಲವು ಹಳ್ಳಿಯಿಂದ ಫೋನ್ ಬರ್ತೈತೆ, ಹಲೋ ಅಂತ, ನನಗೆ ಉದೋ ಅಂದಂಗೆ ಆಗ್ತೈತೆ. ನಾನು ಹೇಳಿ ಅಲ್ಲವ ಅಂತ ನಾನು ಅಂತೀನಿ. ಹೇಳಿ ಪ್ರಾಣೇಶ ನೀನ ಅನ್ರಿ ನೋಡಿ, ಏಕವಚನ ಬಹುವಚನ ಒಂದ ವಾಕ್ಯ, ಪ್ರಾಣೇಶ ನೀನ ಅನ್ರಿ. ಹೌದಪ್ಪ ಹೇಳು, ಹಾಸ್ಯ ಮಾಡ್ತೀರ ನೀವ ಅನ್ರಿ. ಹೇಳಪ್ಪ ಏನ, ನಮ್ಮೂರಿಗೆ ಬರ್ಬೇಕಲ್ರಿ. ಯಾವ ಊರು ಅಂಬಕ್ಕೆ ಏನೈತ್ರಿ? ನೀವೆಲ್ಲ ಊರಿಗೆ ಹೋಗಿರಿ, ನಮ್ಮೂರಿಗೆ ಬರ್ಬೇಕ್ರಿ. ಹೌದಲ್ಲೇ, ಯಾವ ಊರು, ಏನು ಮಾಡೋಕೆ ಬಂದು ಅದ ಮತ್ತೆ ನಗಿಸ್ತಿರಲ್ರಿ, ಮತ್ತೆ ನಗಿಸ್ಬೇಕ್ರಿ ನಮ್ಮನ್ನು. ಆತು ಬರೋಣಪ್ಪ, ಎಂದಂಬಕ್ಕೆ ಏನೈತ್ರಿ, ಮತ್ತೆ ನೀವು ಯಾವಾಗ ಬರ್ತೀರಿ ಹೇಳ್ರಿ. ಅಲ್ಲದೆ ನೀವು ಡೇಟ್ ಕೊಡ್ಬೇಕು, ನಾ ಅಲ್ಲೇ ಶುರು ಮಾಡಿಬಿಟ್ಟೆ ಉತ್ಸವ ಅಂತ ಗೊತ್ತಾಗ್ಬಿಡ್ತೀನಿ. ನೀನೊಂದು ಡೇಟ್ ಹೇಳ್ಬೇಕಪ್ಪ, ಡೇಟ್ ಅಂಬಕ್ಕೆ ಏನೈತ್ರಿ, ಮತ್ತೆ ನಮ್ಮ ಊರಾಗ ಎಲ್ಲರೂ ನಿಮ್ಮನ್ನು ಬಯಸ್ತಾರೆ, ಬರ್ಬೇಕ್ರಿ. ಹೌದಲ್ಲೇ, ಏನೈತಿ, ಎದಕ್ಕೆ ಕರ್ಸಕತ್ತೀರಿ, ಎದಕ್ಕಂಬಕ್ಕೆ ಏನೈತ್ರಿ, ಮತ್ತೆ ಎಲ್ಲ ಊರಿಗೆ ಹೋಗುತ್ತೀರಿ ನೀವು, ನಮ್ಮೂರಿಗೆ ಯಾಕೆ ಬರಂಗಿಲ್ರಿ? ಉತ್ಸವ ಬರಂಗಿಲ್ಲ ಅಂತ ಯಾವಾಗ ಅಂದಿನಿ ನಾನು? ಯಾವ ಊರಿಗೆ ಬರ್ಬೇಕು, ಎಲ್ಲಿಗೆ ಬರ್ಬೇಕು, ಎಲ್ಲಿಗಂಬಕ್ಕೆ ಏನೈತ್ರಿ, ಮತ್ತೆ ನಮ್ಮ ಊರಾಗ ಮಂದಿ ನಿನ್ನ ಕರ್ಸಂತ ಹೊಯ್ಕೊಂಬಕತ್ತಾರೆ. ಪೋತ್ ಉತ್ಸವ ಐತಿ ಗೊತ್ತಾಗ್ಬಿಡುತ್ತೆ. ಬಂದು ಏನು ಮಾಡ್ಬೇಕು, ಮತ್ತೆ ಎಲ್ಲ ಕಡೆ ಹೇಳ್ತಾರೇ, ಬಂದು ಅದನ್ನ ಹೇಳ್ಬೇಕ್ರಿ. ನಮ್ಮ ಊರಾಗ ಭಾಳ ಮಂದಿ ಬರೀ ನಿಮ್ಮ ಟಿವ್ಯಾಗ ಮೊಬೈಲ್ನಾಗ ಓಡಾಕತ್ತಾರ, ಬರ್ಬೇಕ್ರಿ. ಆತು ಬರ್ತೀನಿ, ಎಂದ್ ಬರಲಿ ಏನು ಬರಲಿ, ಎಂದಂಬಕ್ಕೆ ಏನೈತ್ರಿ, ಮತ್ತೆ ನೀವು ರೊಕ್ಕ ಎಷ್ಟು ತಗಂತೀರಿ ಅದು ಆಮೇಲೆ ಯಾವ ಊರು ಏನು ಅದನ್ನ ಮ್ಯಾಗ ಹೇಳು. ಯಾವ ಊರಂಬಕ್ಕೆ ಏನೈತ್ರಿ, ನಮ್ಮೂರು ಬರೀ ಹಿಂಗಾರಿ ಅರ್ಧ ತಾಸು ಬರ್ಬೇಕ್ರಿ. ಯಾವ ಊರಕ್ಕಂಬಕ್ಕೆ ಏನೈತಿ, ನೀವು ಹಳ್ಳಿಗೆ ಬರಂಗಿಲ್ಲ, ಬೈತೀರಿ, ನಾವು ಇಲ್ಲಿ ಕೇಳಂಗಿಲ್ಲ ಅಂತೀರಿ, ರಾತ್ರಿ 11 ಬರೀ ಹಿಂಗೆ ಬೈಯಕತ್ತಿ. ಯಾವ ಊರು ಹೇಳೋ ಡೇಟ್ ಹೇಳವ, ಅದಕ್ಕೆ ಬೈತೀನಿ ನಾನು ಅನ್ಕೊಂಡೆ. ಅರ್ಧ ತಾಸು ಹಿಂಗಾರಿ, ಅದ್ರಾಗ ಏನೈತ್ರಿ, ಅಂಬಕ್ಕೆ ಏನೈತ್ರಿ, ಬರ್ಬೇಕ್ರಿ, ಮತ್ತೆ ಕೇಳ್ಬೇಕ್ರಿ, ಮತ್ತೆ ನಾನು ಮಾಡ್ಬಾರ್ದ್ರಿ ಬಡವರಿಗೆ ಅಂತೀವಿ. ಏನು ಮಾಡಿದ್ದೀನಿ ನನಗೆ, ನಾನು ಫೋನ್ ಹಚ್ಚಿ ಹೊಯ್ಕೊಂತಾರ ನೀನು ಅಂತ ಅಡಿಗೆ ತಲೆ ಕೆಟ್ಟ. ಅಲ್ಲಿ ಬಗಲಾಗ ಯಾರು ಇದ್ರೆ ಫೋನ್ ನಂಬರ್ ಕೊಡಲ್ಲ, ಅವ್ರಿಗೆ ಫೋನ್ ಕೊಡಲ್ಲ, ಅವ್ರಿಗೆ ಮಾತಾಡಲಿ. ನಮ್ಮೂರು ಚೇರ್ಮನ್ರು ಅದಾರ್ರಿ ಅಂದ ಉತ್ಸಾಹ ಕೊಡಲ್ಲ ಚೇರ್ಮನ್ರಿಗೆ, ಅವ್ರ ಜೊತೆ ಮಾತಾಡ್ತೀನಿ. ನೀನು ನಾನು ರೀ ಇದವ್ರಿ, ಮತ್ತೆ ಬರ್ಬೇಕ್ರಿ ನಮ್ಮ ಕೊಡ ಚೇರ್ಮನ್ರಿಗೆ ಕೊಟ್ಟ. ಚೇರ್ಮನ್ರ ನಿಮ್ಮಂಥವ್ರು ಇದ್ದು ಅವ್ನ ಕೈಯಾಗ ಫೋನ್ ಕೊಟ್ಟಿಲ್ರಿ, ಹೆಂಗೆ ಬರ್ಬೇಕ್ರಿ? ನಾನು ಏನು ಅವ್ನು ಮಾತಾಡ್ತಾನೆ, ಅರ್ಧ ತಾಸು ಆತು ಬರೀ ಬರ್ಬೇಕ್ರಿ ಅದಾಯ್ತಿ ಅಂತ ಚೇರ್ಮನ್ ಹೇಳ್ಬೇಕ್ರಿ. ನೋಡ್ರಿ ಪ್ರಣೇಶ್ವರ, ನಮ್ಮ ಊರಾಗ ಓದ್ಕೊಂಡತ್ತಂದ್ರ ತೊಬ್ಬತ್ತಾರೆ 4 ಮಂದಿಗೆ ಬೇಕಾದಂತ ಆತ ಇದು ಸೊಸೈಟಿ ಚೇರ್ಮನ್ ಅದಾನ, ಮತ್ತೆ ಆತ ನಿಮಗೆಲ್ಲ ಡೀಟೇಲ್ ಹೇಳಿಬಿಟ್ಟಾನ, ಬಂದ್ಬಿಡ್ರಿ ಅಂದ. ಹೆಂಗೆ ಹೋಗಿದ್ದೇವ ಊರಿಗೆ, ಏನು ಮಾತಾಡಿದ್ದೇವೆ ನಾವು ಯೋಚನೆ ಮಾಡಿ. ಅದಕ್ಕೆ ಭಾಷಣ ಮಾಡಬೇಕು ಅಂದ್ರೆ ಬರೀ ಓದು ಮುಖ್ಯ, ಆದ್ರೆ ಎರಡನೇದು ಜನಸಂಪರ್ಕ ಭಾಳ ಮುಖ್ಯ. ನಾನು ಇಷ್ಟೆಲ್ಲ ಯೋಗ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂದ್ರೆ ನಾವೇ ಒಂದು ಗೂಡು ಕಟ್ಕೊಂಡ್ಬಿಟ್ಟು ಅಂದ್ರೆ ನಮ್ಮನ್ನು ಅದೇ ಗೂಡ್ನಾಗೆ ಇರಿಸಿಬಿಡ್ತಾರೆ ಜನ. ಎಲ್ಲವನ್ನ ಕಲಿತವರು ಎಲ್ಲರೊಂದಿಗೆ ಬೆರೆಯಬೇಕು ಅಂತ ಹೇಳ್ತಾರೆ. ಬಸವಣ್ಣಂಥ ಮಹಾಜ್ಞಾನಿ, ಶಂಕರಾಚಾರ್ಯಂಥ ಮಹಾಜ್ಞಾನಿಗಳು ಜನರ ಮಧ್ಯೆ ಹೋದರು. ನಾ ಭಾಳ ಓದ್ಕೊಂಡ್ಬಿಟ್ಟಿನಿ, ಒಂದು 4-5 ದಿನ ತ್ರಾಸ ಆಕೈತೆ ಅವ್ರಿಗೆ, ಯಾಕೆ ಗೊತ್ತಿರಲಿಲ್ಲ. ಸುಮ್ಮನೆ ಕುಂದ್ರು, ಉಸಿರು ಬಿಗಿ ಹಿಡಿ. ಕೆಲವು ನೋಡ್ಬೇಕು ನೀವು, ಒಬ್ಬನು ಹೇಳ್ಬಿಟ್ಟು ಹಿಂಗೆ ಧ್ಯಾನ ಮಾಡಂತವ, ಉಸಿರು ಎಷ್ಟು ಬಿಗಿ ಹಿಡಿತೀರ ಅಷ್ಟು ಆಯುಷ್ಯ ಮುಂದಕ್ಕೆ ಹೋಗ್ತೈತೆ. ನೀವ ಆಯುಷ್ಯ ಗಳಿಸೋದು 72 ಸಲ ನಾಡಿ ಬಡ್ಕೋಬೇಕಂತ ರೂಲ್ ಐತೆ, ಅದನ್ನು ತಡಿ ಹಿಡಿ 82 ಆಕೈತದೆ. ಈಗ ನೋಡ್ರಿ, ನೀವೆಲ್ಲರ ಸ್ವಲ್ಪ ನಾನಂತೂ ಇಲ್ಲಿ ಮಾತಾಡಕತ್ತೀನಿ, ಹೀಟ್ ಐತೆ, ಆದ್ರೂ ಸ್ವಲ್ಪ ಜಾಗಿಂಗ್ ಮಾಡಿ ಉಸಿರು ಇದು ಮಾಡ್ಬೇಕ್ರಿ. ಸ್ವಲ್ಪ ಜಾಗಿಂಗ್ ಮಾಡ್ಬೇಕು, ಈಗ ಮಾಡಿದ್ರೆ 2 ಹೊಳ್ಳಿ ಕ್ಲೀನ್ ಆಗ್ತಾವೆ. ಅವಾಗ ಏನು ಮಾಡಬೇಕು, ಎಷ್ಟೊತ್ತು ಉಸಿರು ಬಿಗಿ, ನಿಜ ಸೈನ್ಸು ಕೂಡ ಒಪ್ಪೈತಿ ಈ ಮಾತನ್ನು. ನಿಮ್ಮ ದೇಹ 72 ಸಾರಿ ಹೊಡ್ಕೋಬೇಕು ಅಂತ ಐತೆ. ಇಷ್ಟೇ ಉಸಿರಾಟಗಳು ಅಂತ, ಇಷ್ಟು ಉಸಿರಾಟ ಆಡಿ ನೀವು ಸಾಯ್ತೀರಿ ಅಂತ ಐತೆ. ಅದನ್ನು ಪಾಲಿಸೋರು ಕರೆಕ್ಟಾಗಿ ವಯಸ್ಸಿಗೆ ಸತ್ತಾರೆ. ಆದ್ರೆ ನಾವೇನು ಮಾಡ್ತೀವಿ, ಕುಡಿತೀವಿ, ಚೀರಾಡ್ತೀವಿ, ಬಡ್ದಾಡ್ತೀವಿ. ಸಿಗರೇಟ್ ಒಬ್ಬೊಬ್ಬ ಕೆಲವರಂತೂ ರಿಂಗ್ ಬಿಡ್ತಾರ, ತಗೊಳ್ಳಿ ಮುಗಿತಿದ್ರಿ ಕತೆ ಅನ್ಕೋಬೇಕು. ನಾವು ಒಂದು 2 ವರ್ಷದಾಗ ಒಂದು 10 ವರ್ಷ ಆಯುಷ್ಯ ಕಡಿಮೆ ಆಗ್ತೈತೆ. ನಿಧಾನವಾಗಿ ಉಸಿರಾಡ್ರಿ, 100 ವರ್ಷ ಬರುತ್ತೆ ಐತಿ ಶಾಸ್ತ್ರದಲ್ಲಿ. 72 ಸಲ ನಾಡಿ ಬಡಿಬೇಕಂತ ಐತಿ. ನಮ್ಮ 106 ಸಲ ಬಡ್ಕಂತಾವ. ಹೌದಾ? ನೀವು ಉಸಿರು ತಗೋ. ಅವ್ರು ಹೇಳಿದ್ರು
ಉಸಿರು ಬಿಗಿ ಹಿಡಿಲ್ಲ, ನಾ ಹಿಡಿತೀನಿ ನೋಡ್ರಿ ನೀವು. ಮೂಗು ಎರಡೂ ಕ್ಲೀನ್ ಇರ್ಬೇಕಾ? ಹಾಂ, ಇದಕ್ಕೆ ಎರಡು ಜಾಗಿಂಗ್ ಮಾಡಿ ಮಾಡ್ಬೇಕು. ಇದು ನಿಂತ್ರಿ. ಅದೇನೇ ಹೋಗಿಲ್ಲ. 64 ವರ್ಷ ಇಷ್ಟೊತ್ತು ಹಿಡಿದೀನಿ ನಾನು, ಇನ್ನೂ ಹಿಡಿತೀನಿ ನಾನು. ಯಾಕೆ ನಾ ಸ್ಮೋಕ್ ಮಾಡಂಗಿಲ್ಲ, ಉದ್ವೇಗಕ್ಕೆ ಒಳಗಾಗಂಗಿಲ್ಲ. ಇದೆ ಆಯುಸ್ಸಿನ ಗುಟ್ಟು. ಇದನ್ನು ಹೇಳಿಬಿಟ್ಟಬಹುದು. ಸರಿ, ಎಷ್ಟು ಬಿಗಿ ಹಿಡಿತಿರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ಒಂದು ಹುಡುಗ ಕೇಳ್ಕೊಂಬಿಡ್ತು, ಸಣ್ಣದಿಂದ ಹುಡುಗ. ಅವನಿಗೆ ಅಜ್ಜ ಅಂದ್ರೆ ಭಾಳ ಪ್ರೀತಿ. ನಮ್ಮ ಅಜ್ಜಿಗೆ ಹೇಳ್ಬೇಕು, ಅದು ಅಜ್ಜಿ 70-80 ವರ್ಷದ. ಮನೆಗೆ ಬಂತ ಹುಡುಗ, ಅಜ್ಜ ಈಗ ಪ್ರಾಣೇಶ್ ಹೇಳ್ದ, ಉಸಿರು ಎಷ್ಟು ಬಿಗಿ ಹಿಡಿತೆ ಅಷ್ಟು ಆಯುಸ್ಸು ಆಯ್ತಿದ್ದೆ. ಟೊಪಿಗೆ ತೆಗಿ, ರೂಮಾಲ್ ಬಿಚ್ಚಂದ, ರೂಮಾಲ್ ಬಿಚ್ಚಿಸ್ತೇವೆ, ಟೊಪಿಗೆ ತೆಗಿಸ್ತೇವೆ, ಕಾಲು ಚಕ್ ಮಾಡ, ಅಜ್ಜ ನಾ ಎಣಿಸ್ತೀನಿ, ನೀ ಉಸಿರು ತಗ. ಅಪ್ಪದ ಮುದಕ್ಕೆ ಏನು ಗೊತ್ತು, ಮೊಮ್ಮ ಹೇಳ್ತೀವಿ ತಗೊಂಡ್ಬಿಡ್ತೀವಿ. ಇದು ಮುಂದೆ ಕುಂತು ಮೊಮ್ಮ 1, 2, 3, 4 ಎಣಿಸತೈತಿ 20, 25, 30, 60, 70, ಅಜ್ಜ ಅದು ಮುಗಿ ಎಲ್ಲಿ ದವಾರದ ಬಿದ್ದುಬಿಡ್ತದೆ. ಯಾರು ನಿಂಗೆ ಪ್ರಾಣೇಶ್ ಸಿಂಗಲ್ಲಿ ಮಂಟಪದಾಗ ಹೇಳಿದ್ರೆ ನನ್ನ ಓದ್ಯಾಕೆ ಬಂದಿದ್ರು. ಅದಕ್ಕೆ ನಾ ಹೇಳಿನಂತ ಮಾಡಬೇಡ್ರಿ. ಉಸಿರು ಸ್ತಂಭನ ಮಾಡಿಕೊಂಡ್ರಿಂದ ಆಯುಷ್ಯ ಮುಂದಕ್ಕೆ ಆಗುವಂಥ ಚಾನ್ಸಸ್ಸು ಎಲ್ಲ ಪುರಾಣಗಳು ಹೇಳ್ತಾರೆ, ಯೋಗದ ಟೀಚರ್ಗಳು ನಿಮ್ಗೆ ಹೇಳ್ತಾರೆ. ಅದನ್ನು ಹೆಂಗೆ ಆಡ್ಬೇಕು. ಅದಕ್ಕೆ ಸ್ಮೋಕಿಂಗ್ ಬಿಡ್ರಿ, ಕ್ರೋಧವನ್ನು ಬಿಡ್ರಿ, ರನ್ನಿಂಗ್ ಯಾಕೆ ಮಾಡ್ತಾರೆ, ಜಾಗಿಂಗ್ ಯಾಕೆ ಮಾಡ್ತಾರೆ, ಎಲ್ಲದರಲ್ಲೂ ಉಸಿರಾಟದ ಪ್ರಕ್ರಿಯೆನೇ ಇದೆ ಸ್ನೇಹಿತರೆ ಅಂತ ಹೇಳ್ತಾ ಭಾಳಷ್ಟು ಆಸಕ್ತಿಯಿಂದ ನಾನು ಬಂದಿದ್ದೀನಿ. ನನಗೂ ಇವತ್ತು ಭಾಳ ಸಂತೋಷ ಆಯಿತು.